ओम शांति। मीठे बच्चे ಕದಂ ಕದಂ ಶ್ರೀಮತ್ ಪರ್ ಚಲೋ. ಶಿವಬಾಬಾ ಹೇಳ್ತಾರೆ, ಹೆಜ್ಜೆ ಹೆಜ್ಜೆನಲ್ಲೂ ಕೂಡ ಬಾಬಾ ಅವ್ರ ಡೈರೆಕ್ಷನ್ಸ್ ಮೇಲೆ ನಡೀರಿ. ಪ್ರತಿ ಹೆಜ್ಜೆಯನ್ನು ಕೂಡ ಬಾಬಾ ಅವ್ರ ಡೈರೆಕ್ಷನ್ ತೊಗೊಂಡು ಮಾಡಿ. ನಹಿ ತೋ ಮಾಯಾ ದಿವಾಲ ನಿಕಾಲ್ ದೇಗ. ಮಾಯ ಏನು ಮಾಡುತ್ತೆ, ಇಲ್ಲಾಂದರೆ ದಿವಾಳಿ ಮಾಡಿಸ್ಬಿಡುತ್ತೆ. ಪಾಪರ್ ಅಂತ ಹೇಳ್ತಾರಲ್ಲ, ಆ ರೀತಿ ಮಾಡಿಸ್ಬಿಡುತ್ತೆ. ಈ ಆಂಕೆ ಬಹುತ್ ಧೋಖಾ ದೇತಾ ಹೈ. ಆತ್ಮಕ್ಕೆ ಅತಿ ಹೆಚ್ಚು ಮೋಸ ಮಾಡುವಂಥ ಅಂಗ ಯಾವುದೋ? ಕಣ್ಣು. ಇನ್ಕಿ ಬಹುತ್ ಬಹುತ್ ಸಂಭಾಲ್ ಕರೋ. ಈ ಕಣ್ಣಿನ ಮೇಲೆ ತುಂಬ ಏನು ಮಾಡಿ, ಕಂಟ್ರೋಲ್ ಇಟ್ಕೊಂಡು ಇದನ್ನು ಸಂಭಾಲನೆ ಮಾಡಿ. ಪ್ರಶ್ನೆ, ಕಿನ್ ಬಚ್ಚೋನ್ ಸೆ ಮಾಯಾ ಬಹುತ್ ವಿಕರ್ಮ ಕರಾದಿ. ಯಾವ ಮಕ್ಕಳಿಂದ ಮಾಯೆ ಅನ್ನೋದು ತುಂಬ ವಿಕರ್ಮಗಳನ್ನು ಮಾಡಿಸುತ್ತೆ? ಯಜ್ಞಮೇ ವಿಘನ್ ರೂಪ್ ಕೌನ್ ಹೈ. ಈ ಒಂದು ಈಶ್ವರ್ಯ ಮಹಾಯಜ್ಞದಲ್ಲಿ ವಿಘ್ನರೂಪ ಯಾವುದು? ಜಿನೇ ಅಪನಾ ಅಹಂಕಾರ ರಹತಾ ಹೈ. ಯಾರಿಗೆ ನಾನು ಅನ್ನುವಂಥ ಅಹಂಕಾರ ಇರುತ್ತೆ, ಉಸ್ಸೆ ಮಾಯಾ ಬಹುತ್ ವಿಕರ್ಮ ಕರಾತಿ ಹೈ. ಅವರಿಂದ ಮಾಯೆ ಅನ್ನೋದು ಭಾಳಷ್ಟು ಏನು ಮಾಡಿಸುತ್ತೆ? ವಿಕರ್ಮಗಳನ್ನು ಮಾಡಿಸುತ್ತೆ. ಐಸಾ ಮಿಥ್ಯಾ ಅಹಂಕಾರ ವಾಲೆ ಮುರಳಿ ಬಿ ನಹಿ ಪಡ್ತೆ ಹೈ. ಯಾರಿಗೆ ಮಿಥ್ಯಾ ಅಹಂಕಾರ ಕೂತ್ಕೊಂಡ್ಬಿಡುತ್ತೆ, ನನಗೆಲ್ಲ ಗೊತ್ತು, ಅಹಂಕಾರ ಪಡ್ತಾ ಇರ್ತಾರೆ, ಅವ್ರು ಮುರಳಿನೂ ಕೇಳೋದಿಲ್ಲ, ಡೋಂಟ್ ಕೇರ್ ಮಾಡ್ತಾರೆ. ಐಸಾ ಗಫ್ಲತ್ ಕರ್ನೆ ಸೆ ಮಾಯಾ ತಪ್ಪಡ್ ಲಗಾಯ ವರ್ತನಾಟ್ಯ ಪೆನ್ನಿ ಬನಾ ದೇತಿ. ಈ ರೀತಿ ಹುಡುಗಾಟಿಕೆ ಮಾಡ್ತಕ್ಕಂಥವ್ರನ್ನ ಮಾಯೆ ಏಟ್ಕೊಟ್ಟು ಏನು ಮಾಡಿಸುತ್ತೆ? ಪೈಸಾಗೂ ಕೂಡ ಬೆಲೆ ಇಲ್ಲದೆ ಇರೋರ್ನಾಗಿ ಮಾಡಿಬಿಡುತ್ತೆ. ಯಜ್ಞ ಮೇ ವಿಘನ್ ರೂಪ್ वे है जिससे कि बुद्धि में झरमई जगमई ಪರಚಿಂತನ್ ಕೆ ಬಾತೆ ರಹತಿ ಹೈ. ಬಾಬಾ ಹೇಳ್ತಾರೆ, ಯಜ್ಞದಲ್ಲಿ ವಿಘ್ನ ಯಾವುದು? ಈ ಈಶ್ವರಿ ಯಜ್ಞದಲ್ಲಿ ವಿಘ್ನ ಯಾವುದಪ್ಪ ಅಂದರೆ ಪರಚಿಂತನೆಗಳು ಮಾಡೋದು. ಕೆಲಸಕ್ಕೆ ಬರದೇ ಇರೋಂಥ ಮಾತುಗಳಲ್ಲಿ ತಮ್ಮ ಅಮೂಲ್ಯ ಸಮಯವನ್ನು ವ್ಯರ್ಥವಾಗಿ ಕಳೆಯೋದೇನೆ ಯಜ್ಞದಲ್ಲಿ ಏನಾಗಿದೆ? ವಿಘ್ನ ರೂಪ ಆಗಿದೆ. ಯಹ ಬಹುತ್ ಖರಾಬ್ ಆದತ್ ಹೈ. ಪರಚಿಂತನೆ ಮಾಡೋದು ಕೆಟ್ಟ ಅಭ್ಯಾಸ ಅಂತ ಬಾಬಾ ಹೇಳ್ತಾರೆ. ಅದರಿಂದ ಇವತ್ತಿಂದ ಏನು ಮಾಡೋಣ? ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಬೇಡ. ನಮ್ಮ ಆತ್ಮದ ಉನ್ನತಿ ಎಷ್ಟಾಗ್ತಾ ಇದೆ ಅದ್ರ ಬಗ್ಗೆ ನಾವು ಮಾಡಿಕೊಂಡು ನಮ್ಮ ಸ್ವೋನ್ನತಿ ಮಾಡ್ಕೊಂಡು ಹೋಗೋಣ. ಓಂ ಶಾಂತಿ. ರೂಹಾನಿ ಬಚ್ಚೋಂಕೋ ಬಾಬಾನೇ ಸಮಜಾಯ ಹುವಾ ಹೈ. ಆತ್ಮಿಕ ಮಕ್ಕಳಿಗೆ ತಂದೆ ತಿಳಿಸ್ಕೊಟ್ಟಿದ್ದಾರೆ, ಯಹಾ ತುಮ್ ಬಚ್ಚೋಂಕೋ ಇಸ್ ಕಾಯಾಲ್ ಮೇ ಜರೂರ್ ಬೈಟ್ನಾ ಹೋತಾ ಹೈ. ಇದೇ ಚಿಂತನೆಯಲ್ಲಿ ನೀವು ಇಲ್ಲಿ ಕೂತ್ಕೋಬೇಕು. यह बाप भी है, टीचर भी है, सुप्रीम गुरु भी है, और यह महसूस करते हो कि बाप को याद करते करते पवित्र जाकर पवित्र धाम में पहुंचेंगे. ಇಲ್ಲಿ ತಂದೆನೂ ಆಗಿದ್ದಾರೆ ಶಿವಬಾಬಾ, ಟೀಚರು ಆಗಿದ್ದಾರೆ, ಪರಮ ಶಿಕ್ಷಕನೂ ಆಗಿದ್ದಾರೆ. ಮತ್ತು ಇಲ್ಲಿ ಕೂತ್ಕೊಂಡು ಇದನ್ನೇ ನೀವು ಅನುಭವ ಮಾಡ್ತೀರಾ. ಈ ನೆನಪಿನ ಅಭ್ಯಾಸವನ್ನು ನೆನಪು ಮಾಡ್ತಾ ಆತ್ಮ ಏನಾಗುತ್ತೆ? ಪವಿತ್ರ ಆಗೋಗ್ಬಿಡುತ್ತೆ. ನಾವು ಪವಿತ್ರ ಧಾಮಕ್ಕೆ ತಲುಪ್ತೀವಿ. ಪವಿತ್ರ ಧಾಮ ಅಂತ ಯಾವುದಕ್ಕೆ ಹೇಳಲಾಗುತ್ತೆ? ಸತ್ಯುಗಕ್ಕೆ. ಬಾಬಾನೇ ಸಮಜಾಯ ಪವಿತ್ರ ಧಾಮ್ ಸೆ ಭಿ ತುಮ್ ನೀಚೆ ಉತ್ತರೇ ಹೋ. ಶಿವಬಾಬಾ ಸಿಡಿ ಚಿತ್ರದಲ್ಲಿ ಏನು ಹೇಳ್ಕೊಟ್ಟಿದ್ದಾರೆ? ಮೆಟ್ಲು ಚಿತ್ರದಲ್ಲಿ ನೀವು ಪವಿತ್ರ ಪ್ರಪಂಚದಿಂದನೇ ಮೆಟ್ಲು ಇಳ್ಕೊಂಡು ಏನಾಗಿದ್ದೀರಿ? ಕೆಳಗಡೆಗೆ ಬಂದುಬಿಟ್ಟಿದ್ದೀರಿ. ಪಹಲೆ ತುಮ್ ಸತೋ ಪ್ರಧಾನ್ತೆ. ಸಿಡಿ ಚಿತ್ರ ನೆನಪು ಮಾಡ್ಕೊಳ್ಳಿ. ನಾವು ಹೆಂಗಿದ್ದೀವಿ ಮೊದಲು? ಸತೋಪ್ರಧಾನವಾಗಿದ್ವಿ, ಪಾವನವಾಗಿದ್ವಿ. ಫಿರ್ ರಜೋ ತಮೋ ಮೇ ಆಯೆ ಹೈ. ಅಲ್ಲಿಂದ ಮೆಟ್ಲು ಇಳ್ಕೊಂಡು ರಜೋ ತಮೋ ಗುಣಗಳಲ್ಲಿ ಇಳಿದು ಬಿಟ್ಟಿದ್ದೇವೆ. ಅಭಿ ತುಮ್ ಸಮಸ್ತೆ ಹೋ ನೀಚೆ ಗಿರೇ ಹುಯಿ. ಈಗ ನೀವು ತಿಳ್ಕೊಂಡಿದ್ದೀರಿ, ನಾವು ಮೆಟ್ಲು ಇಳ್ಕೊಂಡು ಕೆಳಗಡೆಗೆ ಇಳಿದು ಬಿಟ್ಟಿದ್ದೇವೆ. ಬಲ್ ತುಮ್ ಸಂಗಮ ಯುಗ ಪರ್ ಹೋ ಪರಂತು ಜ್ಞಾನ ಸೆ ತುಮ್ ಯಹ ಜಾನ್ತೆ ಹೋ. ಬಲೆ ನೀವು ಸಂಗಮ ಯುಗದಲ್ಲಿದೆ ಇದ್ದೀರಾ, ಈ ಒಂದು ಜ್ಞಾನದ ಮುಖಾಂತರ ನೀವು ತಿಳ್ಕೊಳ್ತೀರಾ. ಹಮ್ನೆ ಕಿನಾರ ಕರ್ಲಿಯಾ. ನಾವೀಗ ಆ ಕಡೆ ಬಿಟ್ಟು ಈ ಕಡೆಗೆ ಬಂದಿದ್ದೇವೆ. ಫಿರ್ ಅಗರ್ ಹಮ್ ಶಿವ ಬಾಬಾ ಕಿ ಯಾದ್ ಮೇ ರಹತೆ ಹೈ ತೋ ಶಿವಾಲಯ ದೂರ್ ನಹಿ. ನಾವು ಶಿವ ತಂದೆ ನೆನಪಿನಲ್ಲಿ ಇರ್ತೀವಿ ಅಂತಂದರೆ ಶಿವಾಲಯ ನಮ್ಮಿಂದ ದೂರ ಇಲ್ಲ. ಶಿವಾಲಯ ನಮಗೆ ತುಂಬಾನೇ ಹತ್ರ ಇದೆ. ಶಿವ ಬಾಬಾ ಕೋ ಯಾದ್ ಹಿ ನಹಿ ಕರ್ತೆ ತೋ ಶಿವಾಲಯ ಬಹು ದೂರ ಹೈ. ಶಿವ ತಂದೆಯನ್ನು ನಾವು ನೆನಪು ಮಾಡ್ಕೊಳ್ಳಿಲ್ಲ ಅಂದರೆ ಶಿವಾಲಯ ನಮ್ಮಿಂದ ಏನಾಯಿತು? ಬಹಳ ದೂರ ಆಗೋಯ್ತು ಅಂತಾರೆ. ಸಜಾಯೆ ಕಾನಿ ಪಡ್ತಿ ಹೈ ನಾ ತೋ ಬಹುತ್ ದೂರ್ ಹೋ ಜಾತೆ.
ಶಿಕ್ಷೆ ಅನುಭವಿಸ್ಬೇಕಾಗತ್ತೆ, ಅವ್ರಿಗೆ ಬಹಳ दूर ಆಗೋಗುತ್ತೆ. तो बाप बच्चों को कोई ಜಾಸ್ತಿ ತಕ್ಲೀಫ್ नहीं देते हैं. ತಂದೆ ಕೂತ್ಕೊಂಡು ಮಕ್ಕಳಿಗೆ ಏನು ಕಷ್ಟ ಕೊಡ್ತಾ ಇಲ್ಲ, ಸಹಜ ಮಾರ್ಗ ಸರಳ ಮಾರ್ಗ ಏನು ಮಾಡ್ತಾ ಇದ್ದಾರೆ ತೋರಿಸ್ಕೊಡ್ತಾ ಇದ್ದಾರೆ. ಏಕ್ ತೋ ಬಾರ್ ಬಾರ್ कहते हैं ಮನಸ ವಾಚ ಕರ್ಮಣ ಪವಿತ್ರ ಬನ್ನ. ಒಂದಂತೂ ಬಾರಿ ಬಾರಿ ತಂದೆ ಹೇಳ್ತಾರೆ, ನೀವು ಮನಸ ವಾಚ ಕರ್ಮಣ ಶುದ್ಧ ಆತ್ಮಗಳು ಆಗಿರಿ. ಆಂಕೆ ಬಿ ಬಡ ಧೋಕಾ ದೇತಿ. ಆತ್ಮಕ್ಕೆ ಅತಿ ಹೆಚ್ಚು ಮೋಸ ಮಾಡುವಂಥ ಅಂಗ ಯಾವುದೋ ಕಣ್ಣುಗಳು. ಬಹು ಸಂಭಾಲ್ಕರ್ ಚಲನ ಹೋತಾ ಹೈ. ತುಂಬ ಎಚ್ಚರಿಕೆಯಿಂದ ಜೀವನದಲ್ಲಿ ಏನು ಮಾಡಬೇಕಾಗತ್ತೆ, ನಡಿಬೇಕಾಗತ್ತೆ. ಬಾಬಾನೇ ಸಮಜಾಯ ಧ್ಯಾನ और ಯೋಗ ಬಿಲ್ಕುಲ್ ಅಲಗ್ ಹೈ. ಧ್ಯಾನ ಮತ್ತು ಯೋಗ ಬಿಲ್ಕುಲ್ ಏನಾಗಿದೆ, ಬೇರೆ ಬೇರೆ ಆಗಿದೆ. ಯೋಗ ಅರ್ಥಾತ್ ಯಾದ್. ಯೋಗ ಅಂದರೆ ಅರ್ಥ ಆಗಿದೆ ನೆನಪು. ಆಂಕೆ ಖುಲಿ ಹೋತಿ ತೋ ಯಾದ್ ಕರ್ ಸಕ್ತೆ ಹೋ. ಕಣ್ಣು ತೆರೆದಿದ್ದಾಗ ನೀವು ನೆನಪು ಮಾಡುವುದು, ಕಣ್ಣು ಮುಚ್ಚಿದ್ರೆ ನಿದ್ದೆ ಬಂದ್ಬಿಡುತ್ತೆ ಅಂತ. ಧ್ಯಾನಕ್ಕೋ ಯೋಗ ನಹಿ ಕಹ ಜಾತ ಹೈ. ಕೆಲವರು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತೀವಿ ಅಂದರೆ ಅದಕ್ಕೆ ಯೋಗ ಅಲ್ಲ ಅಂತ ಬಾಬಾ ಹೇಳ್ತಾರೆ. ಧ್ಯಾನ ಮೇ ಜಾತೆ ಹೈ ತೋ ಉನ್ಕೋ ನಾ ಜ್ಞಾನ ನಾ ಯೋಗ ಕಹ ಜಾತ ಹೈ. ಧ್ಯಾನದಲ್ಲಿ ಹೋಗ್ತಕ್ಕಂಥವ್ರಿಗೆ ಅದು ಜ್ಞಾನನೂ ಅಲ್ಲ, ಅದು ಯೋಗನೂ ಅಲ್ಲ. ಧ್ಯಾನ ಮೇ ಜಾನೆ ವಾಲೋಂ ಪರ್ ಮಾಯಾ ಕಿ ಬಹುತ್ ವಾರ್ ಹೋತಿ. ಟ್ರೆನ್ಸ್ನಲ್ಲಿ ಹೋಗ್ತೀವಿ, ಧ್ಯಾನದಲ್ಲಿ ಹೋಗ್ತೀವಿ ಅಂತ ಕೆಲವರು ಕೂತ್ಕೊಂಡು ಏನೋ ನೋಡ್ತಾ ಇರ್ತಾರಲ್ಲ, ಅವ್ರಿಗೆ ಮಾಯೆ ತುಂಬ ಏನಾಗುತ್ತೆ, ವಾರ್ ಮಾಡುತ್ತೆ. ಇಸ್ಲಿಯೇ ಇಸ್ಸೆ ಬಹುತ್ ಖಬರ್ದಾರ್ ರಹನಾ ಹೋತಾ ಹೈ ಅಂತ ಅವರಿಂದ ತುಂಬಾ ನೀವು ಹುಷಾರಾಗಿರಬೇಕು. ಬಾಬಾ ಕಿ ಕಾಯ್ದೆ ಅನುಸಾರ ಯಾದ್ ಚಯ್ಯೆ. ತಂದೆಯ ಕಾಯ್ದೆ ಅನುಸಾರವಾಗಿ ನೆನಪು ಮಾಡ್ರಿ. ಬಾಬಾ ಹೆಂಗೆ ಹೇಳ್ತಾರೆ ಹಂಗೆ ನೆನಪು ಮಾಡ್ರಿ. ಸರಳವಾಗಿ ಬಾಬಾ ಹೇಳ್ಕೊಡ್ತಾರೆ. ಕಾಯ್ದೆ ಕೆ ವಿರುದ್ಧ कोई काम किया तो एकदम ಮಾಯಾ ಗಿರಾ ದೇತಿ. ಬಾಬಾ ಅವ್ರ ಡೈರೆಕ್ಷನ್ಸ್ ಬಿಟ್ಟು ಏನೋ ನಾವೇ ಏನೋ ಮಾಡಕ್ಕೆ ಹೋಗ್ತೀವಿ ಅಂದರೆ ಮಾಯೆ ಬೀಳಿಸ್ಬಿಡುತ್ತೆ. ಧ್ಯಾನ ಕಿ ತೋ ಕಭಿ ಇಚ್ಛಾ ಬಿ ನಹಿ ರಖ್ನಿ. ಧ್ಯಾನದಲ್ಲಿ ಹೋಗ್ಬೇಕು ಅನ್ನೋ ಇಚ್ಛೆನೂ ನೀವು ಇಟ್ಕೋಬೇಡ್ರಿ ಅಂತಾರೆ. ಇಚ್ಛಾ ಮಾತ್ರ ಅವಿದ್ಯಾ. ಅಂದರೆ ಇಚ್ಛೆ ಅಂತಕ್ಕಂಥದ್ದು ನಿಮ್ಮಿಂದ ಅವಿದ್ಯೆ ಆಗಿಬಿಡ್ಬೇಕು. ಅದು ಗೊತ್ತೇ ಇಲ್ಲ, ಇಚ್ಛೆಗಳಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ಆ ಸ್ಥಿತಿಗೆ ನೀವು ತಲುಪಬೇಕು. ತುಮೆ ಕೋಯಿ ಬಿ ಇಚ್ಛಾ ನಹಿ ರಖ್ನಿ. ನೀವು ಯಾವುದೇ ಆಸೆ ಆಕಾಂಕ್ಷೆಗಳನ್ನು ಇಟ್ಕೋಬೇಡ್ರಿ. ಈಗ ಒಳ್ಳೆ ಆತ್ಮ ಆಗಬೇಕು ಅನ್ನೋ ಒಳ್ಳೆ ಇಚ್ಛೆ ಸದಿಚ್ಛೆಗಳು ಇಟ್ಕೊಳ್ಳಿ. ಬಾಬಾ ತುಮಾರ ಸಬ್ ಕಾಮನೆ ಬಿಗರ್ ಮಾಂಗೆ ಪೂರಿ ಖರ್ದೇತಾ ಹೈ. ನೋಡಿ, ಬಾಬಾರವರು ಯಾವುದೇ ಬೇಡ್ದಿರನೆ ಮಕ್ಕಳ ಎಲ್ಲ ಆಸೆಗಳನ್ನು ಏನು ಮಾಡ್ತಾರೆ, ಪೂರ್ತಿ ಮಾಡ್ತಾರೆ. ಅಗರ್ ಬಾಬಾ ಕಿ ಆಜ್ಞಾ ಪರ್ ಚಲ್ತೆ ಹೈ ತೋ. ಬಾಬಾ ಅವ್ರ ಡೈರೆಕ್ಷನ್ ಮೇಲೆ ನಡೀತಾ ಇದ್ರೆ ಏನು ಬೇಕೋ ಎಲ್ಲ ಬಾಬಾ ಅವ್ರು ಏನು ಮಾಡ್ತಾರೆ, ಫುಲ್ಫಿಲ್ ಮಾಡಿಬಿಡ್ತಾರೆ ಇಚ್ಛೆಗಳನ್ನು. अगर बाबा की आज्ञा का उल्लंघन कर उल्टा रास्ता लिया तो हो सकता है स्वर्ग में जाने के बदले नरक में गिर जाते हैं. ಒಂದು ವೇಳೆ ಬಾಬಾರವರ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಉಲ್ಟಾ ದಾರಿನಲ್ಲಿ ಹೋದರೆ ಅವರು ಸ್ವರ್ಗಕ್ಕೆ ಹೋಗೋಕ್ಕೆ ಬದಲಾಗಿ ನರಕದಲ್ಲಿ ಹೊರಟೋಗ್ತಾರೆ. ನೋಡಿದ್ರ ಹೆಂಗಿದೆ. ಗಾಯನ್ ಬಿ ಹೇ ಗಜ್ಕೋ ಗ್ರಾಹನೆ ಕಾಯ. ಅದಕ್ಕೆ ಗಾಯನ ಕೂಡ ಏನಿದೆ, ಆನೆಯನ್ನ ಮೊಸಳೆ ನುಂಗಿತು ಅಂತ ಗಜೇಂದ್ರ ಮೋಕ್ಷದಲ್ಲಿ ತೋರಿಸ್ತಾರಲ್ಲ. ಬಹುತೋं को ज्ञान देने वाले योग लगाने वाले आज है ही नहीं. ಅನೇಕರಿಗೆ ಜ್ಞಾನ ಹೇಳ್ತಕ್ಕಂಥವ್ರು ಇವತ್ತು ಹೊರಟೋಗಿರ್ತಾರೆ. ಇಲ್ಲ, ಯೋಗ ಮಾಡೋದು ಹೇಳ್ಕೊಡೋರು ಇವತ್ತಿಲ್ಲ. ಯಾಕೆಂದರೆ ಬಾಬಾ ಅವ್ರದ್ದು ಯಾವುದೋ ಒಂದು ಡೈರೆಕ್ಷನ್ಸನ್ನು ಉಲ್ಲಂಘನೆ ಮಾಡಿರ್ತಾರೆ. ಈ ಕಾರಣದಿಂದ ಅವರು ದೂರ ಆಗೋದ್ರು, ಪೂರ್ತಿ ಮಾಯಾಲೋಕಕ್ಕೆ ಹೊರಟೋಗ್ಬಿಟ್ರು. ಡಿಟಿ ಬಂತೆ ಬಂತೆ ಡೆವಿಲ್ ಬನ್ ಜಾತೆ. ದೇವಾತ್ಮರಾಗಕ್ಕೆ ಬದಲಾಗಿ ದೆವ್ವಾತ್ಮಗಳಾಗ್ಬಿಡ್ತಾರೆ ಅಂತಾರೆ ಬಾಬಾ. ಇಸ್ಲಿಯೇ ಇಸ್ ಮಾರ್ಗ ಮೇ ಖಬರ್ದಾರಿ ಬಹುತ್ ಚಾಹಿಯೆ. ರಸ್ತೆ ತುಂಬ ನಾಜೂಕಾಗಿದೆ. ಇದರಲ್ಲಿ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಮುನ್ನ ಸಾಗಿ अपने ऊपर कंट्रोल रखना है. स्वयं ಮೇಲೆ ಸ್ವಯಂ ಸೆಲ್ಫ್ ಮ್ಯಾನೇಜ್ಮೆಂಟ್, ಸ್ವಯಂ ಮೇಲೆ ಸ್ವಯಂ ಕಂಟ್ರೋಲ್ ಇಟ್ಕೊಳ್ಳಿ. बाबा तो बच्चों को सावधान करते हैं श्रीमत का उल्लंघन नहीं करना. ತಂದೆ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಶ್ರೀಮತನ್ನು ಡೋಂಟ್ ಕೇರ್ ಮಾಡಬೇಡಿ. ಶ್ರೀಮತ್ का उल्लंघन नहीं करना. असुरी मत पर चलने से ही तुम्हारा उतरती कला हुई. ಅಸುರಿ ಮತದ ಮೇಲೆ ನಡೆಯೋದ್ರಿಂದ ನಿಮ್ಮ ಇಳಿಯೋ ಕಲೆ ಆಗೋಯ್ತು. ಕಹಾ ಸೆ ಏಕದಮ್ ಕಹಾ ಪೌಂಚ್ ಗಯೋ. ಎಲ್ಲಿದ್ದವ್ರು ಎಲ್ಲಿಗೋಗಿ ತಲುಪಿಬಿಟ್ಟಿದ್ದೀರಿ. ಏಕದಮ್ ನೀಚೆ ಪೌಂಚ್ ಗಯೋ. ಮೇಲೆ ಉನ್ನತ ಸ್ಥಿತಿಯಲ್ಲಿರೋಂಥವ್ರು ಕೆಳಮಟ್ಟಕ್ಕೆ ಹೊರಟೋಗ್ಬಿಟ್ಟಿದ್ದೀರಿ. ಅಬ್
भी श्रीमत पर ना चले, ಬೇಪರ್ವಾಹ ಬನೆ तो ಪದ ಭ್ರಷ್ಟ हो जाएंगे. ಈಗಲೂ ಶ್ರೀಮತದ ಮೇಲೆ ನಡೀಲಿಲ್ಲ ಅಂತಂದರೆ, ಡೋಂಟ್ ಕೇರ್ ಮಾಡ್ತೀರಿ ಅಂದರೆ ಪದವಿ ಕಳ್ಕೊಂಡು ಬಿಡ್ತೀರಾ ಅಂತಾರೆ ಬಾಬಾ. ಬೇಪರ್ವಾಹ बाबा ने कल भी समझाया, कुछ श्रीमत के अनुसार आधार बिगाड़ करते हैं तो बहुत डिसर्विस करते हैं. ಡೋಂಟ್ ಕೇರ್ ಅಂದರೆ ಅರ್ಥ ಏನು? ಬಾಬಾ ಅವ್ರ ಶ್ರೀಮತದ ಆಧಾರದ ವಿನಃ ಏನೆಲ್ಲ ಮಾಡ್ತೀರಾ ಅದು ಡಿಸ್ಸರ್ವಿಸ್ ಅಂತಾರೆ. ಬಾಬಾ ಅವ್ರ ಡೈರೆಕ್ಷನ್ ಏನು? ಮನೆಗೆ ಸಂದೇಶ ಕೊಡಿ, ಸೇವೆ ಮಾಡಿ, ಅವ್ರಿಗೆ ಸರಿಯಾದ ಮಾರ್ಗ ತೋರಿಸಿ ಅನ್ನೋದು ಬಾಬಾ ಡೈರೆಕ್ಷನ್. ಅದು ಬಿಟ್ಬಿಟ್ಟು ನಮ್ಮದೇ ಏನೋ ರೂಟ್ಗಳು ಮಾಡ್ಕೊಂಡು ಬಿಡೋದು, ನಮ್ಮದೇ ಮನ್ಮತಗಳು ನಡೆಸೋದು ಮಾಡಬಾರ್ದು. ಅದರಿಂದ ಶ್ರೀಮತಕ್ಕೆ ಹೇಗೇನಷ್ಟು ನಡೆದರೆ ಬಿದ್ದು ಹೋಗ್ತಾರೆ. बाबा ने शुरू से माताओं को निमित्त रखा क्योंकि कलश भी माताओं को मिलता है ना. ಬಾಬಾ ಅವ್ರು ಬಿಗಿನಿಂಗ್ನಿಂದನೂ ಕೂಡ ಮಾತೆಯರ ನಿಮಿತ್ತ ಮಾಡಿದ್ದಾರೆ, ಕಲಶ ಮಾತೆಯರಿಗೆ ಇಟ್ಟಿದ್ದಾರೆ. ಒಂದೇ ಮಾತರಂ ಗಾಯ ಹೂವ. ಶಿವಬಾಬಾ ಹೇಳಿದ್ರು ಮಾತೆಯರ್ನಿಂದಲಿ ಈ ಒಂದು ಇದಕ್ಕೆ ಮುಖ್ಯಸ್ಥರನ್ನ ಮಾಡ್ರಿ, ಅದಕ್ಕೆ ಬ್ರಹ್ಮ ಕುಮಾರಿ ಅಂತ ಹೆಸರು ಬಂದಿದ್ದು. ನಿಮಿತ್ತ ಮಾತೆಯರನ್ನ ಮಾಡಲಾಗಿದೆ. ಒಂದೇ ಮಾತರಂ ಅಂತ ಗಾಯನ ಕೂಡ ಇದೆ. ಬಾಬಾನೇ ಬಿ ಮಾತಾವಂಕಿ ಕಮಿಟಿ ಬನಾಯ. ಬ್ರಹ್ಮ ಬಾಬಾ ಅವರು ಸಾಕಾರದಲ್ಲಿದ್ದಾಗ ಮಾತೆಯರದೊಂದು ಟೀಮ್ ರೆಡಿ ಮಾಡಿದ್ರು, ಕಮಿಟಿ ಮಾಡಿದ್ರು. ಉನೋಂಕು ಹವಾಲೆ ಸಬ್ ಕುಚ್ ಕರ್ ದಿಯಾ. ಶಿವಬಾಬಾ ಹೇಳಿದ್ರು ಈ ಕಾರ್ಯ ಇಂಥವರಿಂದ ಮಾಡಿಸಿ ಅಂತ. ಅದರಿಂದ ಮಾತೆಯರ ನಿಮಿತ್ತ ಮಾಡಿ ಅವ್ರ ಮುಖಾಂತರ ಎಲ್ಲ ಸಫಲ ಮಾಡಿಬಿಟ್ರು. ಬಚ್ಚಿಯ ಟ್ರಸ್ಟ್ ವರ್ದಿ ವಿಶ್ವಾಸ ಪಾತ್ರ ಹೋತೆ ಹೇ. ಆ 9 ಜನ ಮಾತೆಯರೇನಿದ್ರು ಟ್ರಸ್ಟ್ ವರ್ದಿ ಇದ್ರು, ವಿಶ್ವಾಸಕ್ಕೆ ಪಾತ್ರರು ಆಗಿದ್ರು. पुरुष अक्षर करके दीवाला मारते हैं तो बाबा भी कलश माताओं पर रखते हैं. ಎಷ್ಟೋ ಕಡೆ ಮನೆಗಳಲ್ಲಿ ಅಣ್ಣಂದರು ದಿವಾಳಿ ಆಗಿಬಿಡ್ತಾರೆ, ಯಾವುದ್ಯಾವುದೋ ಅಭ್ಯಾಸಗಳಿಗೆ ವಶವಾಗಿಬಿಟ್ಟು. ಅದಕ್ಕೆ ಮಾತೆಯರನ್ನ ಏನು ಮಾಡಿದ್ದಾರೆ, ಈ ಒಂದು ಯಜ್ಞಕ್ಕೆ ನಿಮಿತ್ತ ಬಾಬಾ ಮಾಡಿದ್ದಾರೆ. ಜ್ಞಾನ ಮಾರ್ಗ ಮೇ ಮಾತಾಯಿ ಬಿ ದಿವಾಲ್ ಮಾರ್ ಸಕ್ತಿ. ಬಾಬಾ ಹೇಳ್ತಾರೆ ಈ ಜ್ಞಾನದಲ್ಲಿ ಮಾತೆಯರು ಕೆಲವರು ದಿವಾಳಿ ಆಗ್ತಾರೆ ಅಂತಾರೆ. ಅವ್ರದ್ದೇ ಮನ್ಮತಗಳು ನಡೆಸಿ ಏನೇನು ಆಗುತ್ತಲ್ವಾ. पद्म भाग्यशाली भी बनने वाले हैं या माया से हार खाए दीवाला मार सकते हैं. ಪದ್ಮ ಭಾಗ್ಯಶಾಲಿಗಳಾಗೋವಂಥವ್ರು ಯಾರಿದ್ದಾರೆ ಅಂಥವ್ರು ಕೂಡ ಮಾಯೆಗೆ ಸೋತೋಗಿ ದಿವಾಳಿ ಆಗ್ಬೋದು. ಇಸ್ಮೆ ಸ್ತ್ರೀ ಪುರುಷ ದೋನೋ ದಿವಾಲ ಮಾರ್ ಸಕ್ತೆ. ಇದರಲ್ಲಿ ಸ್ತ್ರೀ ಪುರುಷ ಇಬ್ಬರು ಕೂಡ ದಿವಾಳಿ ಆಗೋ ಚಾನ್ಸಸ್ ಇರುತ್ತೆ, ಹುಷಾರಾಗಿರಬೇಕು. ಉಸ್ಮೆ ಸಿರ್ ಪುರುಷ ದಿವಾಲ ಮಾರ್ತೆ. ಲೌಕಿಕದಲ್ಲಿ ಪುರುಷರು ಏನು ಮಾಡ್ತಾರೆ, ದಿವಾಳಿ ಹಾಕ್ತಾರೆ. यहाँ तो दो देखो कितने हार का कर चले गए. ಈ ಜ್ಞಾನ ಮಾರ್ಗದಲ್ಲಿ ಎಷ್ಟೊಂದು ಜನರು ಮಾಯೆಗೆ ಸೋತೋಗಿ ಹೊರಟೋದ್ರು. ಗೋಯಾ ದಿವಾಲ್ ಮಾರ್ ದಿಯಾ. ಏನೋ ದಿವಾಳಿ ಹಾಕ್ಬಿಟ್ರು. ಬಾಬಾ ಬೈಟ್ ಸಮಜಾತೆ ಭಾರತವಾಸಿಯೋನೆ ಪೂರಾ ದಿವಾಲ ಮರ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ಭಾರತೀಯರು ಜಾಸ್ತಿ ದಿವಾಳಿ ಆಗಿದ್ದಾರೆ. ಮಾಯಾ ಕಿತನಿ ಜಬರ್ದಸ್ತ್ ಹೈ. ಮಾಯಾ ಇವತ್ತು ಪ್ರಪಂಚದಲ್ಲಿ ಎಷ್ಟು ಜೋರಿದೆ ನೋಡಿ. ಸಮಜ್ ನಹಿ ಸಕ್ತೆ ಹಮ್ ಕ್ಯಾ ಥೇ. ಏನು ತಿಳ್ಕೊಳ್ಳೋದಿಲ್ಲ ನಾವು ಏನಾಗಿದ್ವಿ ಅಂತಕ್ಕಂಥ. ಕಹಾಸೆ ಏಕ್ದಮ್ ನೀಚೆ ಆಕರ್ ಗಿರೆ. ಹೆಂಗಿದ್ದವರು ನಾವು ಹೆಂಗೆ ಕೆಳಗಡೆಗೆ ಬಂದ್ಬಿಟ್ಟಿದ್ದೀವಿ ಅನ್ನೋಂಥದ್ದು ಕೂಡ ತಿಳ್ಕೊಳ್ಳೋದಿಲ್ಲ. यह भी ऊंच पर चढ़ते फिर श्रीमत को भूल अपनी मत पर चलते तो दीवाಲ मार देते. ಇದು ಕೂಡ ಏನಾಗುತ್ತೆ, ಶ್ರೀಮತನ್ನು ಮರ್ತೋಗ್ಬಿಟ್ಟು ನಡೀತಾ ಶ್ರೀಮತನ್ನು ಮರ್ತೋಗ್ಬಿಟ್ಟು ತಮ್ಮದೇ ಮತದ ಮೇಲೆ ನಡೆದಾಗ ದಿವಾಳಿ ಆಗುತ್ತಾರೆ. ಫಿರ್ ಬತಾವೋ ಉನ್ಕಾ ಕ್ಯಾ ಹಾಲ್ ಹೋಗ. ಅಂಥವ್ರ ಸ್ಥಿತಿಗತಿ ಏನಾಗುತ್ತೆ ಹೇಳಿ. ಯಥೋ ದಿವಾಲ ಮಾರ್ತಾ ಹೇ 5-7 ವರ್ಷ ಮೇ ಖಡಾ ಹೋ ಜಾತೆ ಹೇ. ಲೌಕಿಕದಲ್ಲಿ ದಿವಾಳಿ ಆಗ್ತಕ್ಕಂಥವ್ರು 5 ಅಥವಾ 7 ವರ್ಷದಲ್ಲೇ ಪಿಕಪ್ ಆಗಿಬಿಡ್ತಾರೆ, ಮುಂದೆ ಹೋಗ್ತಾರೆ. ಯಥೋ 84 ಜನ್ಮೋं के लिए ದಿವಾಲ ಮಾರ್ ದೇತೆ. ಇಲ್ಲಿ ಬಾಬಾ ಹೇಳ್ತಿದ್ದಾರೆ 84 ಜನ್ಮಗಳಿಗೆ ಕೆಲವರು ಏನಾಗ್ಬಿಡ್ತಾರೆ, ದಿವಾಳಿ ಆಗ್ಬಿಡ್ತಾರೆ. ಫಿರ್ ಊಂಚ್ ಪದ್ ಪಾನ ಸಕೆ. ದಿವಾಳಿ ಆಗ್ಬಿಟ್ರೆ ಏನಾಗಕ್ಕಾಗೋದಿಲ್ಲ, ಒಳ್ಳೆ ಪದವಿಗೆ ಹೋಗೋಕ್ಕೆ ಸಾಧ್ಯವಾಗೋದಿಲ್ಲ. ಕಿತ್ನೆ ಮಹಾರಥಿ ಬಹುತೋಂಕು ಉಠಾತೈತೆ ಆಜ್ ಹೈ ನೈ. ಎಷ್ಟೊಂದು ಜನರನ್ನ ಮೇಲೆತ್ತಾ ಇರೋಂಥ ಮಹಾರಥಿಗಳು ಹೊರಟೋಗ್ಬಿಟ್ಟಿದ್ದಾರೆ. ಯಹ ಊಂಚ್ ಪದ ತೋ ಬಹುತ್ ಹೈ परंतु फिर भी खबरदार नहीं रहेंगे तो ऊपर से एकदम नीचे गिर पड़ेंगे. ಬಾಬಾ ಹೇಳ್ತಾರೆ ಇಲ್ಲಿ ಪದವಿ ಬಹಳ ದೊಡ್ಡದಾಗಿದೆ, ಆದರೆ ಎಚ್ಚರಿಕೆ ಇಲ್ಲ ಅಂತಂದರೆ ಮೇಲಿಂದ ಕೆಳಗಡೆಗೆ ಇಳಿದು ಬಿಡ್ತಾರೆ. ಮಾಯಾ ಹಪ್ ಕರ್ಲೇತಿ. ಮಾಯ ಏನು ಮಾಡಿಬಿಡುತ್ತೆ, ಮೋಸ ಮಾಡಿಬಿಡುತ್ತೆ.
ಬಚ್ಚೋಂ ಕೋ ಬಹುತ್ ಖಬರ್ದಾರ್ ಹೋನಾ ಹೈ. ಮಕ್ಕಳಿಗೆ ತುಂಬ ಏನಾಗಿರಬೇಕು, ಎಚ್ಚರಿಕೆಯಿಂದ ಇರಬೇಕು. ಅಪ್ನಿ ಮತ್ ಪರ್ ಕಮಿಟಿ ಆದಿ ಬನಾನಾ ಇಸ್ಮೆ ಕುಚ್ ರಕ್ಕಾ ಹಿ ನಹಿ. ಅವ್ರದೇ ಮನ್ಮತ ಮಾಡಿಕೊಂಡು ಅವ್ರದೇ ಕಮಿಟಿ ಮಾಡ್ಕೊಳ್ಳೋದ್ರಲ್ಲಿ ಏನೇನೋ ಲಾಭ ಇಲ್ಲ ಅಂತಾರೆ. ಬಾಬಾ ಸೆ ಬುದ್ಧಿಯೋಗ ರಕ್ಕ ಉಸ್ಮೆ ಬಿ ಸತೋ ಪ್ರಧಾನ್ ಬನ್ನ. ಬಾಬಾ ಅವ್ರ ಜೊತೆಯಲ್ಲಿ ಬುದ್ಧಿಯೋಗ ಜೋಡಿಸ್ಬೇಕು, ಅದರಲ್ಲಿ ಆತ್ಮನ ಏನು ಮಾಡ್ಕೋಬೇಕು, ಸತೋ ಪ್ರಧಾನ ಮಾಡ್ಕೋಬೇಕು. ಇಸ್ಮೆ ಹಿ सतो प्रधान बनाना. बाबा का बनकर फिर बाबा से योग नहीं लगाते, श्रीमत का उल्लंघन करते तो एकदम गिर पड़ते हैं. ಇದರಲ್ಲಿ ಸತೋ ಪ್ರಧಾನರು ಆಗಬೇಕು. ಬಾಬಾ ಅವ್ರ ಮಕ್ಕಳಾಗಿ ತಂದೆ ಜೊತೆಯಲ್ಲಿ ಯೋಗಾನೇ ಇಲ್ಲ ಅಂತಂದರೆ, ಶ್ರೀಮತದ ಉಲ್ಲಂಘನೆ ಮಾಡ್ತಾರೆ ಅಂದರೆ ಏಕದಮ್ ಏನಾಗ್ಬಿಡ್ತಾರೆ, ಕೆಳಗಡೆಗೆ ಇಳಿದು ಬಿಡ್ತಾರೆ. ಕನೆಕ್ಷನ್ ಈ ಟೂಟ್ ಪಡ್ತಾ है, ಕನೆಕ್ಷನ್ ಏನಾಗಿ ಹೋಗ್ಬಿಡುತ್ತೆ, मुर्दोग्बिडते. लिंक टूट पड़ता है. लिंक टूट जाए तो चेक करना है चाहिए, माया हमको इतनी वर्ष क्यों तंग करते हैं. ಲಿಂಕ್ ಕಟ್ ಆಗಬಾರ್ದು, ಲಿಂಕ್ ಜೋಡಿಸ್ತಾ ಇರ್ಬೇಕು ಯಾವಾಗಲೂ ಕೂಡ. ಬಾಬಾ ಹೇಳ್ತಾರೆ, ಒಂದು ವೇಳೆ ಲಿಂಕ್ ಕಟ್ ಆಗೋಯ್ತು ಅಂದರೆ ತಿಳ್ಕೊಬೇಕಾಗಿದೆ, ಚೆಕ್ ಮಾಡ್ಕೋಬೇಕಾಗಿದೆ. ಇಷ್ಟು ವರ್ಷಗಳು ನಮ್ಗೆ ಯಾಕೆ ಈ ಥರ ಮಾಡ್ತಾ ಇದೆ ಮಾಯೆ ಅನ್ನೋದನ್ನು ಚೆಕ್ ಮಾಡ್ಕೊಬೇಕು, ಚೇಂಜ್ ಮಾಡ್ಕೊಬೇಕು. ಕೋಶಿಶ್ ಕರ್ ಬಾಬಾ ಕೆ ಸಾಥ್ ಲಿಂಕ್ ಜೋಡ್ನಾ ಚೇ. ಎಲ್ಲಿ ಲಿಂಕ್ ತಪ್ಪೋಯ್ತು, ಯಾವ ಕಾರಣದಿಂದ ಲಿಂಕ್ ತಪ್ಪೋಯ್ತು, ಯಾರು ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ್ರು, ಯಾರು ನಮಗೆ ಮಿಸ್ಗೈಡ್ ಮಾಡಿದ್ರು ಅಂತ ತಿಳ್ಕೊಂಡು ಅವ್ರನ್ನವರೇ ಸರಿಪಡಿಸ್ಕೋಬೇಕು ಅಂತಾರೆ. ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಜ್ಞಾನ ಬಿಟ್ಬಿಡೋದು, ಯೋಗ ಮಾಡೋದು ಬಿಟ್ಬಿಡೋದು, ಇವೆಲ್ಲ ಮಾಡಬಾರ್ದು. नहीं तो ಬ್ಯಾಟ್ರಿ ಚಾರ್ಜ್ ಕೇಸೆ ಹೋಂಗೆ. ಜ್ಞಾನ ಯೋಗ ಮಾರ್ಗದಲ್ಲೇ ನಡೀತಾ ಇದ್ರೆ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. ಇದು ಬಿಟ್ಬಿಟ್ಟು ನಮ್ಮದೇ ಮಾತುಗಳಂತೆ ಹೋಗ್ಬಿಟ್ರೆ ಏನಾಗುತ್ತೆ, ಬ್ಯಾಟ್ರಿ ರೀಚಾರ್ಜ್ ಆಗಲ್ಲ. ವಿಕರ್ಮ ಕರ್ನೆ ಸೆ ಬ್ಯಾಟ್ರಿ ಡಿಸ್ಚಾರ್ಜ್ ಹೋ ಜಾತಾ ಹೈ. ಪಾಪ ಕರ್ಮಗಳನ್ನು ಮಾಡಿದ್ರೆ ಏನಾಗುತ್ತೆ, ಆತ್ಮಾರೂಪಿ ಬ್ಯಾಟ್ರಿ ಡಿಸ್ಚಾರ್ಜ್ ಆಗುತ್ತೆ. ಊಂಚ್ ಚಡ್ತೆ ಚಡ್ತೆ ಗಿರ್ ಪಡ್ತೆ, ಮೇಲೆ ಏರ್ತಾ ಏರ್ತಾ ಕೆಳಗಡೆಗೆ ಇಳಿದು ಬಿಡ್ತಾರೆ. ಜಾನ್ತೆ ಯೇ ಬಿ ನಹಿ ಐಸೆ ಕೈ ಹೇ. ಗೊತ್ತಿದ್ರು ಹಿಂಗೆ ಮಾಡ್ತಾರೆ ಕೆಲವರು. ಶುರು ಮೇ ಕಿತನೆ ಡೇರ್ ಆಕರ್ ಬಚ್ಚೆ ಬನೆ ಹೇ. ಬಿಗಿನಿಂಗ್ನಲ್ಲಿ ಭಾಳಷ್ಟು ಜನ ಬಂದರು, ಬಾಬನ ಮಕ್ಕಳಾದರು. ಬಟ್ಟಿ ಮೇ ಆಯೆ ಫಿರ್ ಆಜ್ ಹೈ ಕಹಾ. ಬಟ್ಟಿನಲ್ಲಿ ಬಂದರು, ಇವತ್ತು ಜ್ಞಾನದಲ್ಲಿ ನಡೀತಾ ಇಲ್ಲ, ಬದುಕಿದ್ದಾರೆ, ಜೀವನದಲ್ಲಿ ಇದ್ದಾರೆ ಅಂತ ಅವ್ರು ಜ್ಞಾನ ಬಿಟ್ಬಿಟ್ಟಿದ್ದಾರೆ. ಏನು ಮಾಡೋದು, ಗಿರ್ ಪಡ್ತೆ ಹೇ ಕ್ಯೋಂಕಿ ಪುರಾಣಿ ದುನಿಯಾ ಯಾದ್ ಆಯಿ. ಜ್ಞಾನ ಮಾರ್ಗ ಬಿಟ್ಟು ಹೋಗ್ತಾರೆ. ಯಾಕೆ ಅಂದರೆ ಹಳೆ ಪ್ರಪಂಚದ್ದೇ ಇನ್ನೂ ಆಕರ್ಷಣೆಗಳಲ್ಲೇ ಇದ್ದೋಗ್ಬಿಟ್ಟಿದ್ದಾರೆ, ಅದು ಎಳೀತಾ ಇರುತ್ತೆ. ಅಭಿ ಬಾಬಾ कहते हैं हम तुमको बेहद का ವೈರಾಗ್ಯ ದಿಲಾ ರಹಾ ಹೂಂ. ಬಾಬಾ ಹೇಳ್ತಾ ಇದ್ದಾರೆ, ನಾನು ನಿಮ್ಗೆ ಈ ಹಳೆ ಪ್ರಪಂಚದ ಮೇಲೆ ವೈರಾಗ್ಯ ತರಿಸ್ತಾ ಇದ್ದೀನಿ, ಹಳೆ ಪ್ರಪಂಚದಲ್ಲಿ ಇದ್ದೂ ಇಲ್ಲದಂತೆ ಇರಿ ಅಂತ ಬಾಬಾ ಹೇಳೋದು. ಇಸ್ ಪುರಾನಿ ಪತಿ ದುನಿಯಾ ಸೆ ದಿಲ್ ನಹಿ ಲಗಾನಾ ಹೈ. ಈ ಹಳೆಯ ಕೊಳಕು ಪ್ರಪಂಚದ ಜೊತೆಯಲ್ಲಿ ನೀವು ಪ್ರೀತಿ ಇಟ್ಕೋಬೇಡ್ರಿ. ದಿಲ್ ಲಗಾವೋ ತೋ ಸ್ವರ್ಗ ಸೆ ಮೆಹನತ್. ಈಗ ಪ್ರೀತಿ ಇಡಬೇಕಾಗಿರೋದು ಸ್ವರ್ಗದ ಜೊತೆಯಲ್ಲಿ, ಕಷ್ಟ ಇರೋದು ಇದರಲ್ಲೇ. ಅಗರ್ ಯ ಲಕ್ಷ್ಮೀ ನಾರಾಯಣ್ ಬನ್ನ ಚಾತೆ ಹೋ ತೋ ಮೆಹನತ್ ಕರ್ನಿ ಪಡೆ. ದೊಡ್ಡ ಪದವಿಗೆ ಹೋಗಬೇಕು ಅಂದರೆ ಅಷ್ಟೇ ಎಫರ್ಟನ್ನು ಹಾಕಬೇಕು, ಪುರುಷಾರ್ಥನ ಮಾಡಬೇಕು ಅಂತ ಇದ್ದಾರೆ ಬಾಬಾ. ಬುದ್ಧಿಯೋಗ ಏಕ್ ಬಾಬಾ ಕೆ ಸಾಥ್ ಹೋನಾ ಚಾಹಿಯೆ. ಬುದ್ಧಿಯೋಗ ಎಲ್ಲಿಡಬೇಕು, ಒಬ್ಬ ತಂದೆ ಜೊತೆಯಲ್ಲಿ ಕನೆಕ್ಷನ್ ಜೋಡಿಸಿ. ಪುರಾಣಿ ದುನಿಯಾ ಸೆ ವೈರಾಗ್ಯ. ಹಳೆ ಪ್ರಪಂಚದ ಮೇಲೆ ನಿಮ್ಗೆ ಏನಿರಬೇಕು, ವೈರಾಗ್ಯ ಇರಲಿ. ಅಚ್ಚಾ ಪುರಾಣಿ ದುನಿಯಾಕೋ ಭೂಲ್ ಜಾಯಿ ಯಹ ತೋ ಠೀಕ್ ಐನಾ. ಹಳೇದು ಒಳ್ಳೆ ಪ್ರಪಂಚನ ಮರೆಯೋದು, ಹಳೆ ಪ್ರಪಂಚನ ಮರೆಯೋದು ಒಳ್ಳೇದಲ್ವಾ. ಬಲ್ ಯಾದ್ ಕಿಸ್ಕೋ ಕರೆ, ಯಾರು ನೆನಪು ಮಾಡಲಿ. ಶಾಂತಿಧಾಮ್ ಸುಖಧಾಮ್ಕೋ ಜಿತನಾ ಹೋ ಸಕೆ ಉಠ್ತೆ बैठते ಚಲ್ತೆ ಫಿರ್ತೆ ಬಾಪ್ಕೋ ಯಾದ್ ಕರೋ. ಶಾಂತಿಧಾಮನ್ನು ನೆನೆಸ್ಕೊಳ್ಳಿ, ಸುಖಧಾಮನ್ನು ನೆನೆಸ್ಕೊಳ್ಳಿ. ಎದ್ದೇಳ್ತಾ ಕೂತ್ಕೊಂತ ನಡೀತಾ ಓಡಾಡ್ತಾ ತಂದೆನ ನೆನಪು ಮಾಡ್ತಾ ಇರಿ. ಬೇಹದ್ಕ ಸುಖಕ್ಕೆ ಸ್ವರ್ಗಕ್ಕೂ ಯಾದ್ ಕರೋ. ಬೇಹದ್ದಿನ ಸ್ವರ್ಗದ ಸುಖವನ್ನೇ ನೆನಪು ಮಾಡಿ ಅಂತಾರೆ. यह तो बिल्कुल सहज है. अगर इन दोनों आशाओं से उल्टा चलते हैं तो भ्रष्ट हो पड़ते हैं. ಬಾಬಾ ಹೇಳ್ತಾರೆ, ಎಷ್ಟು ಸಹಜವಾಗಿದೆ ಮಾರ್ಗ. ಒಂದು ವೇಳೆ ಎರಡೂ ಆಸೆಗಳಿಂದ ಉಲ್ಟಾ ನಡೀತೀರಿ ಅಂತಂದರೆ ಪದವಿ ಭ್ರಷ್ಟ ಆಗೋಗ್ಬಿಡುತ್ತೆ. ತುಮ್ ಯಹ ಆಯೇ ಹಿ ಹೋ ನರಸೆ ನಾರಾಯಣ್ ಬನ್ನೆ ಕೆ ಲಿಯೆ. ಇಲ್ಲಿಗೆ ಬಂದಿರೋದೇನಕ್ಕೋಸ್ಕರ, ನರನಿಂದ ನಾರಾಯಣ ಆಗ್ಲಿಕ್ಕೋಸ್ಕರ ಬಂದಿದ್ದೀರಿ. ಸಬ್ಕೋ ಕೇತೆ ಹೇ ಸತೋ ಪ್ರಧಾನ್ ಬನ್ನ. ಎಲ್ರಿಗೂ ಏನು ಹೇಳ್ತೀರಾ, ಸತೋ ಪ್ರಧಾನ ಆತ್ಮ ಆಗಬೇಕು ಅಂತ. ಕ್ಯೋಂಕಿ ರಿಟರ್ನ್ ಜರ್ನಿ. ಯಾಕೆಂದರೆ ನಾವು ವಾಪಸ್ಸು ರಿಟರ್ನ್ ಜರ್ನಿ ಮಾಡಬೇಕಾಗಿದೆ. तो वर्ल्ड की हिस्ट्री जाग्राफी रिपीट माना
ನರ್ಕ್ ಸೆ ಸ್ವರ್ಗ, ಫಿರ್ ಸ್ವರ್ಗ ಸೆ ನರ್ಕ್. ವಿಶ್ವದ ಇತಿಹಾಸ ಭೂಗೋಳ ರಿಪೀಟ್ ಅಂದರೆ ಅರ್ಥ ಏನು? ನರ್ಕದಿಂದ ಸ್ವರ್ಗ ಮತ್ತೆ ಸ್ವರ್ಗದಿಂದ ನರಕ. ಅಂದರೆ ಇದು ತಿರುಗ್ತಾ ಇರುತ್ತೆ, ಚಕ್ರ ಸುತ್ತುತ್ತಾಲೆ ಇರುತ್ತೆ, ಇದು ನಾನ್ ಸ್ಟಾಪ್ ವೀಲ್. ಬಾಬಾನೆ ಕಹಾ ಯಹಾ ಸ್ವದರ್ಶನ್ ಚಕ್ರಧಾರಿ ಹೋಕರ್ ಬೈಟೋ. ತಂದೆ ಹೇಳ್ತಾರೆ, ಇಲ್ಲಿ ನೀವು ಕೂತ್ಕೊಂಡಾಗ ಬುದ್ಧಿನಲ್ಲಿ ಏನು ತಿರುಗಿಸ್ತಾ ಇರಬೇಕೋ ಸ್ವದರ್ಶನ್ ಚಕ್ರನ ತಿರುಗಿಸ್ತಾ ಇರಿ. ಇಸಿ ಯಾದ್ ಸೆ ಹಿ ಯಾದ್ ಮೇ ರಹೋ ಹಮ್ನೆ ಕಿತನಾ ಬಾರ್ ಚಕ್ಕರ್ ಲಗಾಯ. ಇದೇ ನೆನಪಿನಲ್ಲಿರಿ, ನಾವು ಎಷ್ಟು ಬಾರಿ ಸೃಷ್ಟಿ ಚಕ್ರದಲ್ಲಿ ಸುತ್ಕೊಂಡು ಬಂದಿದ್ದೀವಿ, ನೆನಪಿನಲ್ಲಿರಿ. ಹಮ್ ಸ್ವದರ್ಶನ್ ಚಕ್ರಧಾರಿ ಅಭಿ ಫಿರ್ ಸೇ ದೇವತಾ ಬಂತೆ. ಈಗ ನಾವು ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ, ಈಗ ಪುನಃ ನಾವು ದೇವತೆಗಳಾಗ್ತಾ ಇದ್ದೇವೆ. ದುನಿಯಾ ಮೇ ಕೋಯಿ ಬಿ ಸುರಾಜ್ ಕೋ ಜಾನ್ತೆ ನಹಿ. ಪ್ರಪಂಚದಲ್ಲಿ ಯಾರು ಕೂಡ ಈ ರಹಸ್ಯಗಳನ್ನು ಏನು ಮಾಡಿಲ್ಲ, ತಿಳ್ಕೊಂಡೇ ಇಲ್ಲ. ಯ ಜ್ಞಾನ ದೇವತಾಂಕೋ ಬಿ ಸುನಾನ ನಹಿ ಹೇ. ಈ ಜ್ಞಾನವನ್ನು ದೇವತೆಗಳು ಕೇಳೋದಿಲ್ಲ. ಮತ್ತು ಹೈ ಪವಿತ್ರ, ದೇವತೆಗಳಿಗೆ ಇರೋದೇ ಪವಿತ್ರ ಆತ್ಮಗಳು, ಅದರಿಂದ ಅಲ್ಲಿ ಬೇಕಾಗಿಲ್ಲ ಈ ಜ್ಞಾನ. ಸ್ಮೇ ಜ್ಞಾನ ಹಿ ನಹಿ ಜೋ ಶಂಖ ಬಜಾಯ್. ಅವರಲ್ಲಿ ಜ್ಞಾನ ಇರೋದಿಲ್ಲ, ಅವ್ರ ಶಂಖನ ಊದಲಿಕ್ಕೆ. ಪವಿತ್ರ ಬಿ ಹೈ ಇಸ್ಲಿಯೇ ಉನ್ಕೋ ನಿಶಾನಿ ದೇನೆ ಕಿ ದರ್ಕಾರ್ ಹಿ ನಹಿ. ಅವ್ರ ಪವಿತ್ರತೆಯೂ ಕೂಡ ಇದೆ, ಅದರಿಂದ ಅವ್ರಿಗೆ ಗುರುತನ್ನು ಏನು ಮಾಡಿದ್ದಾರೆ ತೋರಿಸುವಂಥ ಅವಶ್ಯಕತೆಯೂ ಇಲ್ಲ. ನಿಶಾನಿ ತಬ್ ಹೋತಿ ಜಬ್ ದೋನೋ ಇಕ್ಕಟ್ಟ ಚತುರ್ಭುಜ ಹೋತಾ. ಗುರುತು ಯಾವಾಗ ತೋರಿಸ್ಬೇಕಾಗತ್ತೆ? ಇಬ್ಬರು ಒಟ್ಟಿಗೆ ಚತುರ್ಭುಜ ರೂಪದಲ್ಲಿದ್ದಾಗ. ತುಮ್ ಬಿ ನಹಿ ದೇತೆ ಹೋ ಕ್ಯೋಂಕಿ ತುಮ್ ಆಜ್ ದೇವತಾ ಕಲ್ ನೀಚೆ ಗಿರ್ ಜಾತೆ ಹೋ. ಸಂಗಮಯುಗದ ಬ್ರಾಹ್ಮಣರಿಗೂ ಕೂಡ ಚತುರ್ಭುಜದ ಅಲಂಕಾರ ತೋರ್ಸೋಕ್ಕಾಗೋದಿಲ್ಲ ಅಂತಿದ್ದಾರೆ ಬಾಬಾ. ಯಾಕೆಂದರೆ ಇವತ್ತು ದೇವತಾ ಗುಣಗಳಲ್ಲಿ ಇರ್ತಾರೆ, ನಾಳೆ ಬಿಡ್ತಾರೆ, ಕೆಳಗಡೆ ಇಳಿದು ಬಿಡ್ತಾರೆ. ಮಾಯಾ ಗಿರಾತೇನ, ಮಾಯ ಅನ್ನೋದು ಬೀಳ್ಸುತ್ತಲ್ವಾ. ಬಾಬಾ ಡಿ ಬನಾತೆ ಹೇ, ಮಾಯಾ ಡೆವಿಲ್ ಬನಾತೆ. ಶಿವ ಬಾಬಾ ಬಂದು ದೇವಾತ್ಮನ ತಯಾರು ಮಾಡ್ತಾ ಇದ್ದಾರೆ, ಮಾಯೆ ಬಂದು ಏನು ಮಾಡುತ್ತೆ, ದೆವ್ವಗಳ ಥರ ಮಾಡಿಬಿಡುತ್ತೆ. ಅನೇಕ ಪ್ರಕಾರಕ್ಕೆ ಮಾಯಾ ಪರೀಕ್ಷಾ ಲೇತಿ. ಮಾಯೆ ಬಂದು ಅನೇಕ ರೀತಿಯಲ್ಲಿ ಏನು ಮಾಡ್ತಿರುತ್ತೆ, ಪರೀಕ್ಷೆಗಳನ್ನು ತಂದು ಹೊಡ್ತಾ ಇರುತ್ತೆ. ಅನೇಕ ಬಾಬಾ ಜಬ್ ಸಮಜಾತೆ ತಬ್ ಪತಾ ಪಡ್ತಾ ಹೈ. ಶಿವ ಬಾಬಾ ಬಂದು ಎಲ್ಲ ತಿಳಿಸ್ಕೊಟ್ಟಾಗ ಗೊತ್ತಾಗುತ್ತೆ ಇದೇನು ಎತ್ತ ಅಂತ ಹೇಳ್ಬಿಟ್ಟು ಅಂತ. ಸಚ್ಮುಚ್ ಹಮಾರಿ ಅವಸ್ಥಾ ಗಿರಿ ಹುಯಿ. ನಿಜಕ್ಕೂ ನಮ್ಮ ಸ್ಥಿತಿ ಕೆಳಗಡೆಗೆ ಇಳಿದು ಬಿಟ್ಟಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ. कितना विचार है अपने सब कुछ शिव बाबा के खजाने में जमा कराइए, फिर भी कभी माया से हार खा लेते हैं. ಎಷ್ಟೊಂದು ಜನರು ಬಾಬಾ ಅವರ ಒಂದು ಇದರಲ್ಲಿ ಯಜ್ಞದಲ್ಲಿ ಸಮರ್ಪಣೆ ಮಾಡಿಕೊಂಡ್ರು ತಮ್ಮಂತಾವು. ಅವ್ರನ್ನೂ ಕೂಡ ಮಾಯ ಏನು ಮಾಡಿದೆ, ಮೋಸ ಮಾಡಿಬಿಟ್ಟಿದೆ, ಅವ್ರಿಗೂ ಬೀಳಿಸ್ಬಿಟ್ಟಿದೆ. ಶಿವ ಬಾಬಾಕ್ಕೆ ಬಂದ್ ಗೈ ಫಿರ್ ಭಿ ಭೂಲ್ ಕ್ಯೂ ಜಾತೆ ಹೇ. ಶಿವ ತಂದೆ ಮಕ್ಕಳ ಆಗ್ಬಿಟ್ವಿ ಅಂದಮೇಲೆ ಮತ್ತೆ ಯಾಕೆ ಮರ್ತೋಗ್ಬಿಡ್ತೀರಾ? ಇಸ್ಮೇ ಯೋಗ ಕಿ ಯಾತ್ರಾ ಮುಖ್ಯ. ಇದರಲ್ಲಿ ಯೋಗದ ಯಾತ್ರೆ ಸರಿ ಇರಬೇಕು, ಅದು ಸಾಕು ಅಂತಾರೆ. ಯೋಗ ಸೇ ಪವಿತ್ರ ಬನ್ನ, ನಾಲೆಡ್ಜ್ ಕೆ ಸಾಥ್ ಸಾಥ್ ಪವಿತ್ರತಾ ಬಿ ಚೈಯೆ. ಯೋಗದಲ್ಲೇ ಪವಿತ್ರ ಆತ್ಮಗಳಾಗಬೇಕು, ಜ್ಞಾನದ ಜೊತೆಯಲ್ಲಿ ಪವಿತ್ರತೆಯೂ ಕೂಡ ಬೇಕಾಗಿದೆ. ತುಮ್ ಬುಲಾತೆ ಬಿ ಹೋ ಬಾಬಾ ಹಮ್ಕೋ ಆಕರ್ ಪಾವನ್ ಬನಾವ್. ನೀವು ಕರೀತಾ ಬಂದಿದ್ದೀರಿ, ತಂದೆ ಬಂದ್ಬಿಟ್ಟು ನಮ್ಮನ್ನು ಪಾವನ ಮಾಡು. ಜೋ ಹಮ್ ಸ್ವರ್ಗ ಮೇ ಆ ಸಕೆ. ನಾವು ಕೂಡ ಸ್ವರ್ಗದಲ್ಲಿ ಬರಬೇಕು ಅಂತ ಹೇಳ್ತಾರೆ. ಯಾದ್ ಕಿ ಯಾತ್ರಾ ಹೈ ಹಿ ಪವಿತ್ರ ಬನ್ ಊಂಚ್ ಪದ್ ಪಾನೆ ಕಿಲಿ. ನೆನಪಿನ ಯಾತ್ರೆ ಅನ್ನುವಂಥದ್ದು ಬೇಕು. ಒಳ್ಳೆ ಪದವಿಗೆ ಹೋಗಬೇಕಾದ್ರೆ ಚೆನ್ನಾಗಿ ಯೋಗ ಮಾಡಬೇಕು. ಜೋ ಚಲೆ ಜಾತೆ ಫಿರ್ ಕುಚ್ ನಾ ಕುಚ್ ಸುನಾ ತೋ ಶಿವಾಲಯ ಮೇ ಆಯಂಗೆ ಜರೂರ್. ಈಗ ಹೊರಟೋಗಿದ್ದಾರೆ, ಅವ್ರು ಹೋದ್ರು, ಬಟ್ ಸ್ವಲ್ಪ ಯಾವಾಗೋ ಕೇಳಿರ್ತಾರಲ್ಲ ಜ್ಞಾನ ಬಂದಾಗ, ಅದು ಮುಂದೆ ಯಾವಾಗೋ ಒಂದು ಕೆಲಸಕ್ಕೆ ಬರುತ್ತೆ ಅಂತಾರೆ ಬಾಬಾ. ಅಂದರೆ ಮತ್ತೆ ಶಿವಬಾಬಾ ಅವ್ರ ಕಡೆಗೆ ಎಳಿತಾ ಇರುತ್ತೆ, ಆತ್ಮಕ್ಕೆ ಮ್ಯಾಗ್ನೆಟ್ ಎಳೆಯುತ್ತೆ ಅಂತಾರೆ. ಪರಂತೆ ಆತೆ ಹೇ ಜರೂರ್. ಬರ್ತಾರೆ, ಎಲ್ಲಿ ಹೋಗೋಕ್ಕಾಗುತ್ತೆ, ಎಲ್ಲಿ ಹೋಗೋಕ್ಕೆ ದಾರಿಗಳೇ ಇಲ್ವಲ್ಲ, ಇರೋದೊಂದೇ ರಾಜಮಾರ್ಗ, ಇದಕ್ಕೆ ಬಂದೇ ಬರ್ತಾರೆ. ಏಕ ಬಾರ್ ಭಿ ಯಾದ್ ಕಿಯಾ ತೋ ಸ್ವರ್ಗ ಆ ಜಾಯೇಂಗೆ. ಒಂದು ಸಲ ನೆನೆಸ್ಕೊಂಡ್ರು ಕೂಡ ಸ್ವರ್ಗದಲ್ಲಿ ಬರ್ಬೋದು ಅಂತಾರೆ. ಬಾಕಿ ಊಂಚ್ ಪದ ಹೈ, ಬಿಟ್ಟು ಹೋಗ್ಬಿಟ್ರೆ ಒಳ್ಳೆ ಪದವಿ ಇಲ್ಲ. ಅದಕ್ಕೆ ಕೊನೆಯವರೆಗೂ ಬಾಬಾ ಅವ್ರ ಜೊತೆಯಲ್ಲಿ ಕನೆಕ್ಷನ್ನು ಕಟ್ ಮಾಡ್ಕೊಳ್ದಿರಾ ನಡೀತಾ ಇರಿ, ಒಳ್ಳೆ ಪದವಿ ಇದೆ ಅಂತಾರೆ. ಸ್ವರ್ಗ ನಾಮ್ ಸುನಾ ಅಥವಾ ಖುಷ್ ನಹಿ ಹೋನಾ ಚಾಹಿಯೆ. ಸ್ವರ್ಗದ ಹೆಸರು ಕೇಳಿದ್ವಿ, ಸ್ವರ್ಗದಲ್ಲಿ ಎಂಟ್ರಿ ಆಗ್ಬಿಡ್ತೀವಿ ಬಿಡೋ ಅಷ್ಟು ಮಾತ್ರ ಸಾಕಲ್ಲ ನಮಗೆ ಅಂತ ಹೇಳಿ ಖುಷಿ ಆಗ್ಬಿಡ್ಬೇಡಿ. ಫೇಲ್ ಹೋಕರ್ ಪಾಯಿ ಪೈಸಾ ಕಾ ಪದ ಲೇನಾ ಇಸ್ಮೆ ಖುಷ್ ನಹಿ ಹೋನಾ ಚಾಹಿಯೆ. ನೋಡಿ, ಫೇಲ್ ಆಗಿಬಿಟ್ಟು ಏನೋ ಸಣ್ಣ ಪುಟ್ಟ ಪದವಿಗೆ ಹೋಗೋದು, ಇದರಲ್ಲಿ ಖುಷಿ ಪಡಬೇಡ್ರಿ ಅಂತ.
ಒಳ್ಳೆ ಪದವಿಗೆ ಹೋಗಕ್ಕೆ ಪ್ರಯತ್ನ ಮಾಡಿ. ಬಲ್ ಸ್ವರ್ಗ ಹೇ ಪರಂತು ಉಸ್ಮೆ ಪದ್ ಬಿ ಬಹುತ್ ಐನಾ. ಸ್ವರ್ಗದಲ್ಲಿ ಎಷ್ಟೋ ಪದವಿಗಳಿದಾವಲ್ಲ, ಅದರಲ್ಲಿ ಒಳ್ಳೆ ಪದವಿಗೆ ಹೋಗ್ರಿ ಅಂತ ಬಾಬಾ ಹೇಳೋದು. फीलिंग तो आती है ना, मैं नौकर हूँ, मैं मेहतर हूँ, पिछाड़ी में तुमको सब साक्षात्कार होगा. ನಾನು ಈ ಕೂಲಿ ಮಾಡ್ತಕ್ಕಂಥ ಕೂಲಿ ಆಳು, ಆಮೇಲೆ ನಾನು ಈ ಥರ ಒಂದು ಏನೋ ಒಂದು ಕೆಲಸ ಅಲ್ಲಿ ಇರ್ತಾವಲ್ಲ ಸತ್ಯುಗದಲ್ಲಿ, ಅಂಥ ಒಂದು ಪದವಿಗಳು ಏನಂತಕ್ಕಂಥದ್ದು ಬಾಬಾ ಹೇಳ್ತಾರೆ ಸಿಗ್ತವೆ ಅಲ್ಲಿನೂ ಕೂಡ. ಏನೋ ಸ್ವಲ್ಪ ಜ್ಞಾನ ಕೇಳಿದ್ರೆ ಸ್ವಲ್ಪ ಪದವಿ ಸಿಗುತ್ತೆ. ಆದರೆ ಬಾಬಾ ಹೇಳ್ತಾರೆ ಕೊನೆಗೆ ಈ ಕಲಿಯುಗ ಮುಗಿಯೋ ಟೈಮ್ಗೆ ಎಲ್ರಿಗೂ ಸಾಕ್ಷಾತ್ಕಾರ ಆಗುತ್ತೆ, ಏನೇನೋ ಯಾರ್ಯಾರ ಪದವಿ ಏನೇನೋ ಅನ್ನೋದು ಗೊತ್ತಾಗುತ್ತೆ ಅಂತಾರೆ ಬಾಬಾ. ಕ್ಯಾ ಬನೆಂಗೆ ಇಸ್ಮೆ ಕ್ಯಾ ವಿಕ್ರಮವ ಐಸಾ ಹಿ ಹಾಲತ್ ಹುಯಿನ. ನಾವು ಏನಾಗ್ತೀವಿ ಅನ್ನೋದು ಗೊತ್ತಾಗತ್ತೆ, ಏನು ನಾವು ತಪ್ಪು ಮಾಡಿದ್ವಿ, ಯಾವುದರಿಂದ ಈ ರೀತಿ ನಮ್ದು ಆಯಿತು ಅನ್ನೋದು ಗೊತ್ತಾಗತ್ತೆ. ಮೈ ಮಹಾರಾಣಿ ಕ್ಯೂ ನಹೀ ಬನಿ ಹೋ, ಏಕ್ ಕದಮ್ ಕದಮ್ ಪರ್ ಖಬರ್ದಾರಿ ಸೆ ಚಲನೆ ಸೆ ತುಮ್ ಪದಂಪತಿ ಬನ್ ಸಕ್ತೆ ಹೋ. ಪ್ರತಿ ಹೆಜ್ಜೆಯಲ್ಲಿ ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಟ್ಟಾಗ ಪದ್ಮಪತಿಗಳು ಆಗ್ಬೋದು ಅಂತಾರೆ. ಪದ್ಮಪತಿಗಳು ಆಗ್ಬೋದು. ಖಬರ್ದಾರಿ ನಹಿ ತೋ ಪದಂಪತಿ ನಹಿ ಬನ್ ಸಕೆ. ಎಚ್ಚರಿಕೆಯಿಂದ ನೀವು ಹೆಜ್ಜೆ ಇಡಲಿಲ್ಲ ಅಂದರೆ ಪದ್ಮಪತಿಗಳು ಆಗಕ್ಕಾಗೋದಿಲ್ಲ. ಮಂದಿರೋं में देवताओं को ಪದಂಪತಿ ಕಿ ನಿಶಾನಿ ದಿಖಾತೇನ. ದೇವಸ್ಥಾನಗಳಲ್ಲಿ ಏನು ತೋರಿಸ್ತಾರೆ, ಪದ್ಮಪತಿದು ಕೂಡ ಗುರುತು ತೋರಿಸ್ತಾರೆ, ಹೆಜ್ಜೆಗಳು ತೋರಿಸಿರ್ತಾರೆ ಕೆಲವು ದೇವತೆಗಳದು. ಫರಕ್ ತೋ ಸಮಸ್ಯೆ ವ್ಯತ್ಯಾಸ ಏನೋ ಅನ್ನೋದು ನೀವು ತಿಳ್ಕೊಬೋದು. ದರ್ಜ್ ಕಾ ಭಿ ಬಹುತ್ ಫರಕ್, ದರ್ಜೆದು ಕೂಡ ಪೋಸ್ಟ್ದು ಕೂಡ ವ್ಯತ್ಯಾಸ ಇರುತ್ತೆ. ಅಭಿ ಭಿ ದೇಖೋ ದರ್ಜಾ ಕಿತ್ನೆ, ಇವತ್ತು ನೋಡಿ ಎಷ್ಟೊಂದು ದರ್ಜೆಗಳಿದ್ದಾವೆ ಕಲಿಯುಗದಲ್ಲಿ ಕೂಡ. ಕಿತ್ನಾ ಠಾಟ್ ರಹತಾ, ಎಷ್ಟು ವೈಭವದಿಂದ ದರ್ಜೆಗಳಲ್ಲಿ ಇರ್ತಾರೆ, ಪೋಸ್ಟ್ಗಳಲ್ಲಿ ಇರ್ತಾರೆ. ಆಯ್ತು ಅಲ್ಪಕಾಲಿಕ ಕ್ಷಣಿಕ ಸುಖಗಳೇ ಇದೆ ಪ್ರಪಂಚದಲ್ಲಿ. तो अब बाबा कहते हैं यह ऊंच पद पाना है, इसने के लिए सब कुछ उठाते हैं, तो उतना पुरुषार्थ करना है. ಒಳ್ಳೆ ಪದವಿಗೆ ಹೋಗಬೇಕು ಅಂತಂದರೆ ಇಲ್ಲಿ ಕೈ ಎತ್ತಬೇಕು, ಮತ್ತು ಪುರುಷಾರ್ಥನೂ ಹಂಗೆ ಮಾಡಬೇಕು ಅಂತ. ಕೈ ಎತ್ತೋದಷ್ಟೇ ಮುಖ್ಯ ಅಲ್ಲ, ಅದರಂತೆ ಪುರುಷಾರ್ಥನೂ ಮುಖ್ಯ. हाथ उठाने वाला भी खुद खत्म हो जाते कहेंगे या देवता बनने वाले थे. ಕೈ ಎತ್ತವರು ಬಿಟ್ಟು ಹೋಗ್ಬಿಡ್ತಾರೆ, ಹೇಳ್ತಾರೆ ಇಂಥವ್ರು ದೇವತೆಗಳಾಗೋರಿದ್ರು. ಪುರುಷಾರ್ಥ ಕರ್ತೆ ಕರ್ತೆ ಖತಮ್ ಹೋಗೆ, ಪುರುಷಾರ್ಥ ಮಾರ್ಗದಲ್ಲಿ ನಡೀತಾ ನಡೀತಾ ಬಿದ್ದೋದ್ರು. ಹಾತ್ ಉಠಾನ ಸಹಜ, ಕೈ ಎತ್ತೋದು ಈಸಿ ಅಂತಾರೆ. ಬಹುತೋಂಕೋ ಸಮಜಾನದು ಬಿ ಸಹಜ, ಅನೇಕರಿಗೆ ತಿಳಿಸೋದು ಈಸಿ ಇದೆ. ಮಹಾರಥಿ ಸಮಜಾತೆ ಬಿ ಗಾಯಬ್ ಹೋ ಜಾತ, ಮಹಾರಥಿಗಳಾಗಿರೋವಂಥವ್ರು ಮಾಯವಾಗಿಬಿಡ್ತಾರೆ. ಅವರು ಉಂಕ ಕಲ್ಯಾಣ ಕರ್ ಖುದ್ ಅಪ್ನಾ ಕಲ್ಯಾಣ ಕರ್ ಬೈಠತೆ. ಬೇರೆಯವ್ರ ಕಲ್ಯಾಣ ಮಾಡೋದು ಸ್ವಯಂ ಕಲ್ಯಾಣ ಮಾಡ್ಕೊಂಡು ಕೂತ್ಕೊಂಡು ಬಿಡ್ತಾರೆ ಕೆಲವರು. ಇಸ್ಲಿಯೇ ಬಾಬಾ ಸಮಜಾತೆ ಖಬರ್ದಾರ. ಅದರಿಂದ ಬಾಬಾ ಹೇಳ್ತಾರೆ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಇವತ್ತೆಲ್ಲ ಮುರಳಿ ಏನಿದೆ, ಎಚ್ಚರಿಕೆ ಬಗ್ಗೆ ಇದೆ. ಮಹೆ ಮೇಲೆ ಅಲರ್ಟ್ ಬಾಬಾ ಕೊಡ್ತಾ ಇದ್ದಾರೆ. ಮಯಾ ತೇರಿ ರಂಗ್ ರೂಪ್ ಹಜಾರ್ ಹೈ ಅಂತಾರೆ. ಸಾವಿರಾರು ರೂಪಗಳು ತಾಳಿ ಬರುತ್ತೆ ಮಾಯೆ, ಅದರಿಂದ ನೀವು ಹುಷಾರಾಗಿದೆ. अंतर्मुखी हो, बाबा को याद करना किस प्रकार से. हम बाबा हमारा बाप भी है, टीचर भी है, सदगुरु भी है. हम जा रहे इसमें ಸ್ವೀಟ್ ಹೋಮ್ ಮೇ. ಈಗ ಅಂತರ್ಮುಖಿಗಳಾಗಿ ತಂದೆ ನೆನಪು ಮಾಡ್ತಾ ಇರಿ. ನಾವು ಯಾವ ಪ್ರಕಾರದಿಂದ ನೆನಪು ಮಾಡ್ತೀವಿ ನೋಡ್ಕೊಳ್ಳಿ. ಬಾಬಾ ನಮ್ಮ ತಂದೆನೂ ಶಿಕ್ಷಕನೂ ಸದ್ಗುರುನೂ ಆಗಿದ್ದಾರೆ. ಹಮ್ ಜಾ ರಹೇ ಅಪ್ನೆ ಸ್ವೀಟ್ ಹೋಮ್. ಈಗ ನಾವು ಹೊರಟಿದ್ದೀವಿ ನಮ್ಮ ಮಧುರವಾದಂಥ ಮನೆಗೆ. सब ज्ञान अंदर में होना चाहिए. ಎಲ್ಲ ಪಾಯಿಂಟ್ಸ್ ಬುದ್ಧಿನಲ್ಲಿ ಏನಾಗಬೇಕು, ಮೆಲ್ಕಾಗ್ತಾ ಇರಬೇಕು ಅಂತ. ಬಾಬಾ ಮೇ ಜ್ಞಾನ और योग दोनों हैं, तुम्हारे में भी होना चाहिए. ಬಾಬಾವರಲ್ಲಿ ಜ್ಞಾನನೂ ಇದೆ, ಯೋಗನೂ ಇದೆ, ನಿಮ್ಮಲ್ಲಿ ಎರಡೂ ಇರಬೇಕು. जानते हैं शिव बाबा पढ़ाते हैं तो ज्ञान भी हुआ, याद भी हुई ना. ಶಿವ ಬಾಬಾ ನಮಗೆ ಓದಿಸ್ತಾ ಇದ್ದಾರೆ ಅಂದರೆ ಇದು ಜ್ಞಾನನೂ ಮತ್ತು ಯೋಗನೂ ಎರಡೂ ಆಗಿದೆ. तो ज्ञान और योग दोनों इकट्ठा चलता है. ಜ್ಞಾನ ಮತ್ತು ಯೋಗ ಎರಡು ಒಟ್ಟೊಟ್ಟಿಗೆ ನಡೆಯುತ್ತೆ. ಐಸಾ ನಹಿ ಯೋಗ ಮೇ ಬೈಟ್ ಶಿವ ಬಾಬಾ ಕೋ ಯಾದ್ ಕರ್ತೆ ರಹೋ. ಈ ರೀತಿಯೆಲ್ಲ ನೆನಪಿನಲ್ಲಿ ಶಿವಬಾಬಾ ನೆನಪಿನಲ್ಲಿ ಕೂತ್ಕೊಂಡಿದ್ದೀವಿ, ಯೋಗದಲ್ಲಿ ಕೂತ್ಕೊಂಡು ಶಿವಬಾಬಾ ನೆನಪು ಮಾಡ್ತಾ ಇದ್ದೀರಿ. ನಾಲೆಡ್ಜ್ ಭೂಲ್ ಜಾಯ್, ಜ್ಞಾನ ಮರ್ತೋಗ್ಬಿಡ್ಬಾರ್ದು ಅಂತಾರೆ. ಶಿವಬಾಬಾ ನೆನಪು ಮಾಡಬೇಕು, ಜ್ಞಾನದ ಪಾಯಿಂಟ್ಸನ್ನು ಏನು ಮಾಡ್ತಾ ಇರಬೇಕು, ಮೆಲ್ಕು ಹಾಕ್ತಾ ಇರ್ರಿ. ಬಾಬಾ ಯೋಗ ಸಿಖಾತೆ ಹೇ, ನಾಲೆಡ್ಜ್ ಭೂಲ್ ಜಾತೆ ಹೇ ಕ್ಯಾ. ಬಾಬಾ ಯೋಗ ಕಲಿಸಿದ್ರೆ ಜ್ಞಾನ ಮರಿತೀರೇನೋ, ಸಾರಿ ನಾಲೆಡ್ಜ್ ಇಸ್ಮೇ ರಹತಿ, ಎಲ್ಲ ಜ್ಞಾನ ಇದರಲ್ಲಿ ಇದೆ ಅಂತಾರೆ ಬಾಬಾ. ತುಮ್ ಬಚ್ಚೋ ಮೇ ಬಿ ಯಾ ನಾಲೆಡ್ಜ್ ಹೋನಾ ಚಾಹಿಯೆ. ನೀವು ಮಕ್ಕಳಲ್ಲಿ ಕೂಡ ಈ ಒಂದು ಪಾಯಿಂಟ್ಸು
ಇರಬೇಕಾಗಿದೆ. ಪಡ್ನಾ ಬಿ ಚೈಯೆ, ಓದಲೇಬೇಕು. ಜೈಸೆ ಕರ್ಮ ಮೈ ಕरूंगा ಮುಜೆ ದೇಖ ಅವ್ರು ಬಿ ಕರೆಂಗೆ. ನಾನೆಂಥ ಕೆಲಸ ಮಾಡ್ತೀನೋ ನನ್ನನ್ನು ನೋಡಿ ಬೇರೆಯವರು ಮಾಡ್ತಾರೆ. ಮೈ ಮುರಳಿ ನಹಿ ಪಡೋಂಗ ತೋ ಅವ್ರು ಬಿ ನಹಿ ಪಡೆಂಗಿಲ್ಲ. ನಾನೇ ಮುರಳಿ ಮಿಸ್ ಮಾಡಿಬಿಡ್ತೀನಿ ಅಂತಂದರೆ ನನ್ನ ನೋಡಿ ಇನ್ನೊಬ್ರು ಹಂಗೆ ಮಾಡ್ತಾರೆ ಅಂತಂದರೆ ಅಲ್ಲೇನಾಯಿತು? ಸಂಘಟನೆ ವೀಕ್ ಆಯ್ತಲ್ವ. ಮೈ ಜೈಸೆ ದುರ್ಗತಿಗೋ ಪಾವಂಗ ಅವ್ರು ಬಿ ದುರ್ಗತಿಗೋ ಪಾಲೆಂಗೆ. ನಾನು ಕೆಳಗಡೆ ಇಳಿದ್ರೆ ಬೇರೆಯವರು ಕೆಳಗಡೆ ಇಳಿದು ಬಿಡ್ತಾರೆ. ಮೈ ನಿಮಿತ್ತ ಬನ್ ಜಾऊंगा तो औरों को गिराने. ನಾನು ಕೆಳಗಡೆ ಇದ್ದಿಂದ ಇನ್ನೊಬ್ರು ಕೆಳಗಡೆ ಇದ್ದರೆ ನಾನು ಕೆಳಗಡೆ ಬಿಡಿಸೋಕ್ಕೆ ನಾನು ನಿಮಿತ್ತ ಆದ್ನಲ್ವಾ ಅಂತ ಹುಷಾರಾಗಿರಬೇಕು ಅಂತಾರೆ ಬಾಬಾ. ಕೈ ಬಚ್ಚೆ ಮುರಳಿ ನಹಿ ಪಡ್ತೆ ಮಿಥ್ಯಾ ಅಹಂಕಾರ ಆ ಜಾತಾ ಹೈ. ಕೆಲವರು ಕ್ಲಾಸ್ಗೆ ಬರಲ್ಲ, ಮುರಳಿನೇ ಕೇಳೋದಿಲ್ಲ. ಅವ್ರದ್ದು ಅಹಂಕಾರ, ನನಗೆಲ್ಲ ಗೊತ್ತು ಬಿಡು ಅನ್ನೋ ಅಹಂಕಾರ ಬಂದ್ಬಿಡುತ್ತೆ. ಮಾಯ ಜಟ್ ವಾರ್ ಕರ್ಲೆ ಅಂಥವ್ರ ಮೇಲೆ ಮಾಯ ತಕ್ಷಣ ಏನು ಮಾಡಿಬಿಡುತ್ತೆ? ಅಹಂಕಾರದಲ್ಲಿ ಮಾಯೆ ಬೀಳಿಸುತ್ತೆ. ಕದಂ ಕದಂ ಪರ್ ಶ್ರೀಮತ್ ಚೈಯೆ. ಪ್ರತಿ ಹೆಜ್ಜೆ ಹೆಜ್ಜೆನಲ್ಲಿ ನಾವು ಶ್ರೀಮತ ಬಾಬೋರ್ ಡೈರೆಕ್ಷನ್ಸ್ ತಗೋಬೇಕು. ನಹಿ ತೋ ಕುಚ್ ನಾ ಕುಚ್ ವಿಕರ್ಮ ಬನ್ ಜಾತಾ ಹೈ. ಇಲ್ಲಾಂದರೆ ಒಂದಲ್ಲ ಒಂದು ವಿಕರ್ಮಗಳು ಆಗ್ಬಿಡ್ತವೆ. ಬಹುತ್ ಬಚ್ಚೆ ಭೂಲ್ ಕರ್ತೆ ಹೈ ಫಿರ್ ಸತ್ಯನಾಶ ಹೋ ಜಾತೆ ಹೈ. ಅನೇಕ ಮಕ್ಕಳು ಏನು ಮಾಡ್ತಿರ್ತಾರೆ? ಬಹಳಷ್ಟು ಮಿಸ್ಟೇಕ್ಸ್ ಮಾಡ್ತಾ ಮಾಡ್ತಾ ಸತ್ಯನಾಶ ಆಗ್ಬಿಡ್ತಾರೆ. ಗಫ್ಲತ್ ಹೋನೆ ಸೆ ಮಾಯ ತಪ್ಪಡ್ ಲಗಾಯ ವರ್ತನಾಟ್ಯ ಪೆನ್ನಿ ಬನಾ ದೇತಿ. ನೋಡಿ, ಹುಡುಗಾಟಿಕೆ ಮಾಡ್ತಾ ಮಾಡ್ತಾ ಮೈ ಪೆಟ್ಟು ಕೊಟ್ಬಿಟ್ಟು ಪೈಸೆಗೂ ಬೆಲೆ ಇಲ್ಲದೆ ಇರೋನಾಗಿ ಮಾಡಿಬಿಡುತ್ತೆ. ಪೈಸಾಗೂ ಬೆಲೆ ಇಲ್ಲದೆ ಇರೋನಾಗೆ ಮಾಡಿಬಿಡುತ್ತೆ. ಇಸ್ಮೆ ಬಡಿ ಸಮಜ್ಜೆ. ಇದರಲ್ಲಿ ಏನಿರಬೇಕು? ಬುದ್ಧಿ ತಿಳುವಳಿಕೆ ಚೆನ್ನಾಗಿರಬೇಕು ಅಂತಾರೆ ಬಾಬಾ. ಅಹಂಕಾರ ಆನೆ ಸೆ ಮಾತಾ ಮಾಯ ಬಹುತ್ ವಿಕರ್ಮ ಕರಾತಿ. ಅಹಂಕಾರ ಬಂತು ಅಂದರೆ ಮಾಯೆ ತುಂಬ ಏನು ಮಾಡಿಸುತ್ತೆ? ವಿಕರ್ಮಗಳನ್ನು ಮಾಡಿಸುತ್ತೆ. ಜಬ್ ಕೋಯಿ ಕಮಿಟಿ ಆದಿ ಬನಾತೆ ಹೋ ಉಸ್ಮೆ ಹೆಡ್ ಏಕ್ ದೋ ಫೀಮೇಲ್ ಜರೂರ್ ಹೋನಾ ಚಾಹಿಯೆ. ಯಾವುದೇ ಒಂದು ಕಮಿಟಿ ಮಾಡ್ತಾರೆ ಅಂದರೆ ಅದರಲ್ಲಿ ಇಬ್ಬರು ಅಕ್ಕಂದನ್ನು ಸೇರಿಸಿ ಉನ್ಕಿ ರಾಯ್ ಪ ಕದಂ ಕಾಮ್ ಹೋ, ಅವ್ರದ್ದು ಸಲಹೆ ತಗೊಳ್ಳಿ. ಕಲಶ್ ತೋ ಲಕ್ಷ್ಮೀ ಪರ್ ರಕ್ಕಾ ಜಾತಾ ಹೈ. ಕಲಶನ ಲಕ್ಷ್ಮಿ ಮೇಲೆ ಇಡಲಾಗಿದೆ ಅಲ್ವಾ. ಗಾಯನ್ ಬಿ ಅಮೃತ್ ಪಿಲಾತಿ ಥಿ ಅಸುರ್ ಬಿ ಬೈಟ್ ಪೀತೆ ಥೆ. ಗಾಯನ ಏನಿದೆ ಅಮೃತ ಕುಡಿಸ್ತಾ ಇದ್ರು, ಅದರಲ್ಲಿ ಹಸುರು ಕುತ್ಕೊಂಡ್ಬಿಟ್ಟು ಕುಡಿತಾ ಇದ್ರು. ಫಿರ್ ಕಹಾ ಯಜ್ಞ ಮೇ ವಿಘನ್ ಬಿ ಡಾಲ್ತೆ. ಕೆಲವು ಕಡೆಗಳಲ್ಲಿ ಯಜ್ಞದಲ್ಲಿ ಕೆಲವರು ಏನು ಮಾಡ್ತಾರೆ? ವಿಘ್ನಗಳನ್ನು ಹಾಕ್ತಿರ್ತಾರೆ. ಸಾರಾ ದಿನ ಬುದ್ಧಿ ಮೇ ಜರ್ಮಯಿ ಜಗಮಯಿ ಕಿ ಬಾತೆ ರಾಜಿ. ಇಡೀ ದಿನದಲ್ಲಿ ಅದು ಇದು ವ್ಯರ್ಥ ಮಾತುಗಳೇ ಬುದ್ಧಿನಲ್ಲಿ ಏನಾಗ್ತಾ ಇರುತ್ತೆ? ಕೆಲವರಿಗೆ ಓಡ್ತಾ ಇರುತ್ತೆ. ಯ ಬಹುತ್ ಖರಾಬ್ ಹೈ, कोई भी बात है तो बाबा को ರಿಪೋರ್ಟ್ ಕರೋ. ಇದು ತುಂಬ ಕೆಟ್ಟ ವಿಚಾರ ಅಂತಂದರೆ, ಯಾವುದೇ ಒಂದು ಅಂಥ ವಿಚಾರಗಳು ನಡೀತು ಅಂದರೆ ಅದು ಬಾಬಾ ಅವ್ರಿಗೆ ಏನು ಮಾಡಬೇಕು? ರಿಪೋರ್ಟ್ ಮಾಡಬೇಕು. ಸುಧಾರಣೆ ವಾಲ ಏಕ ಹಿ ಬಾಬಾ ಹೈ. ಎಲ್ಲರನ್ನೂ ಪರಿವರ್ತನೆ ಮಾಡೋರು ಒಬ್ಬರೇ ತಂದೆ ಇದ್ದಾರೆ. ತುಮ್ ಅಪನೆ ಹಾತ್ ಮೇ ಲಾ ನಹಿ ಉಠಾವೋ. ನಿಮ್ಮ ಕೈನಲ್ಲಿ ನೀವು ಕಾನೂನನ್ನು ತಗೊಳಕ್ಕೆ ಹೋಗಬೇಡಿ. ತುಮ್ ಬಾಬಾ ಕಿ ಯಾದ್ ಮೇ ರಹೋ, ಸಬ್ಕೋ ತೋ ಬಾಬಾ ಕಾ ಪರಿಚಯ ದೋ, ತಬ್ ಐಸಾ ಬನ್ ಸಕೆಂಗೆ. ನೀವು ತಂದೆಯ ನೆನಪಿನಲ್ಲಿರಿ, ಎಲ್ಲರಿಗೂ ತಂದೆಯ ಪರಿಚಯ ಕೊಡ್ತಾ ಇರಿ, ಆವಾಗಲೇ ನೀವು ಈ ರೀತಿ ಆಗಲಿಕ್ಕೆ ಸಾಧ್ಯ ಅಂತ ಬಾಬಾ ಹೇಳ್ತಾರೆ. ಮಾಯಾ ಬಹುತ್ ಬಡಿ ಪ್ರಬಲ್ ಹೈ. ಬಹಳ ತುಂಬ ಕಠಿಣವಾಗಿದೆ ಮಾಯೆ. ಕಿಸ್ಕಾ ಬಿ ಛೋಡ್ತೀನಿ, ಯಾರನ್ನೂ ಬಿಡೋದಿಲ್ಲ, ಎಲ್ಲರನ್ನೂ ಅಲ್ಲಾಡಿಸ್ತಾ ಇರುತ್ತೆ ಅಂತಾರೆ. ಸದೈವ್ ಬಾಬಾ ಕಾ ಸಮಾಚಾರ ಲಿಖನಾ ಚಾಹಿಯೆ, ಡೈರೆಕ್ಷನ್ ಲೇತೆ ರಹನಾ ಚಾಹಿಯೆ. ಯಾವಾಗಲೂ ಬಾಬಾ ಅವ್ರಿಗೆ ಸಮಾಚಾರ ಬರೀತಾ ಇರಿ, ಹಿಂಗಿಂಗಿದೆ ಅಂತ ಪತ್ರ ಬರೀರಿ ಬಾಬಾ ಅವ್ರಿಗೆ. ಡೈರೆಕ್ಷನ್ಸ್ ತೆಗೆದುಕೊತಾ ಇರಿ. ಇವತ್ತು ಹರ್ ಏಕ್ ಡೈರೆಕ್ಷನ್ ಮಿಲ್ತಿ ಹಿ ರಾತಿ ಹೈ. ಪ್ರತಿಯೊಬ್ಬರಿಗೂ ಡೈರೆಕ್ಷನ್ ಏನಾಗ್ತಾ ಇರುತ್ತೆ? ಬಾಬಾ ಅವ್ರ ಕಡೆಯಿಂದ ಸಿಗ್ತಾ ಇರುತ್ತೆ. ಬಚ್ಚೆ ಸಮಸ್ತೆ ಬಾಬಾನೇ ಆಪೇ ಹಿ ಇನ್ ಬಾತ್ ಪರ್ ಸಮಜಾ ದಿಯಾ ಹೈ ಅಂತರ್ಯಾಮಿ. ಬಾಬಾ ಈ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬಾಬಾ ಏನಾಗಿದ್ದಾರೆ? ಅಂತರ್ಯಾಮಿ ಆಗಿದ್ದಾರೆ. बच्चे समझते हैं बाबा ने तो आपे इन सब बातों को पर समझा दिया तो अंतर्यामी. बाबा कहते हैं मैं नहीं, मैं तो ನಾಲೆಡ್ಜ್ ಪಡಾ. ನಾನೇನು ಅಂತರ್ಯಾಮಿ ಆಗಿಲ್ಲ, ಎಲ್ಲರ ಮನಸ್ಸಲ್ಲಿ ಏನೇನು ನಡೀತಾ ಇದೆ ನಾನೇನು ತಿಳ್ಕೊಂಡಿಲ್ಲ, ನಾನು ನಾಲೆಡ್ಜ್ ಹೇಳ್ತೀನಿ ಹಿಂಗಿದೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾರೆ. ಎಸ್ಮೆ ಅಂತರ್ಯಾಮಿಗೆ ಬಾತ್ ನಹಿ. ಇದರಲ್ಲಿ ಅಂತರ್ಯಾಮಿಯ ಮಾತೇ ಇಲ್ಲ. ಹಾಂ, ಯಾ ಜಾನ್ತೆ ಹೇ ಕಿ ಯಾ ಸಬ್ ಮೇರೆ ಬಚ್ಚೆ ಹೇ. ಇದಂತೂ ತಿಳ್ಕೊಂಡಿದ್ದೀರಿ ಎಲ್ಲರೂ ಕೂಡ, ನನ್ನ ಮಕ್ಕಳೇ. ಹರ್ ಏಕೆ ಅಂದರ್ಕಿ ಆತ್ಮ ಮೇರೆ ಬಚ್ಚೆ, ಪ್ರತಿಯೊಬ್ಬರಲ್ಲಿ ಇರತಕ್ಕಂಥ ಆತ್ಮ ನನ್ನ ಮಗು ಅಂತ ತಿಳ್ಕೊಂಡಿದ್ದೀನಿ ಅಂತಾರೆ. ಬಾಕಿ ಐಸಾ ನಹಿ, ಬಾಬಾ ಸಬ್ ಮೇ ವಿರಾಜಮಾನ್ ಹೇ.
ಈ ರೀತಿಯೂ ಬಾಬಾ ಅವರು ಎಲ್ಲರಲ್ಲಿ ಇದ್ದಾರೆ ಅಂತ ಇಲ್ಲ. ಮನುಷ್ಯ ಉಲ್ಟಾ ಸಮझ लेते हैं, ಜನರೇನು ತಿಳ್ಕೊತಾರೆ ಉಲ್ಟಾ ತಿಳ್ಕೊಂಡು ಬಿಡ್ತಾನೆ. बाबा कहते हैं मैं जानता हूँ सबका तख्त पर ಆತ್ಮ ವಿರಾಜಮಾನ. ನನಗೆ ಗೊತ್ತಿದೆ ಎಲ್ಲರಲ್ಲಿ ಆತ್ಮ ಕೂತ್ಕೊಂಡಿದೆ ಹಣೆನಲ್ಲಿ ಅಂತ. यह तो कितनी सहज बात है ना. ಇದು ಎಷ್ಟು ಈಸಿ ವಿಚಾರ ಆಗಿದೆ ಅಲ್ವಾ. ಏಕಜ್ ಹಿ ಭೂಲ್ ಏಕ ಜಿಸ್ ಕಾರಣ ಇತನಿ ನೀಚೆ ಗಿರೆ. ಒಂದೇ ಒಂದು ಸಣ್ಣ ಮಿಸ್ಟೇಕ್ ಮಾಡಿಬಿಟ್ರು ಜನ, ಭಗವಂತ ಸರ್ವಾಂತರ್ಯಾಮಿಯಾಗಿದ್ದಾರೆ ಎಲ್ಲರಲ್ಲಿದ್ದಾರೆ ಅಂತ ಹೇಳ್ಬಿಟ್ರು. ದೊಡ್ಡ ಸಣ್ಣ ಮಿಸ್ಟೇಕ್ನಿಂದ ಈ ರೀತಿ ಆಗೋಯ್ತು ಅಂತಾರೆ. विश्व में मालिक बनाने वाला तुम मालिक गाली देते हो, इसलिए बाबा कहते हैं यदा यदा ही ಧರ್ಮಸ್ಯ. ಇಡೀ ವಿಶ್ವಕ್ಕೇನೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡ್ತಕ್ಕಂಥ ತಂದೆ ಬಾಬಾ ಅವರು. ಅಂತಹ ತಂದೆನೇ ನೀವು ಮರ್ತು ಹೋಗ್ಬಿಟ್ಟಿದ್ದೀರಿ ಅಂದರೆ ಧರ್ಮಕ್ಕೆ ಏನಾಯಿತು, ಧಕ್ಕೆ ಆಯ್ತಲ್ವಾ. धर्म निंदने आಯ್ತಲ್ಲ. तो बाप यहाँ आते हैं बच्चों को अच्छी रीति विचार सागर मंथन करना. ಶಿವ ಬಾಬಾ ಈ ಲೋಕಕ್ಕೆ ಬಂದಿದ್ದಾರೆ ಅಂದರೆ ಈ ಜ್ಞಾನದ ಪಾಯಿಂಟ್ಸನ್ನು ನೀವು ಚೆನ್ನಾಗಿ ಏನು ಮಾಡಬೇಕಾಗಿದೆ, ವಿಚಾರ ಸಾಗರ ಮಂಥನ ಮಾಡಬೇಕಾಗಿದೆ. तो नॉलेज पर बहुत बहुत ध्यान ಮಂಥನ करना चाहिए. ಈ ಜ್ಞಾನದ ಟಾಪಿಕ್ಸ್ ಬಗ್ಗೆ ತುಂಬ ಚೆನ್ನಾಗಿ ಏನು ಮಾಡಬೇಕಾಗಿದೆ, ವಿಚಾರ ಸಾಗರ ಮಂಥನ ಮಾಡಿ. ಟೈಮ್ ದೇನಾ चाहिए तब तो तुम अपना कल्याण कर सकेंगे. ಸಮಯ ಕೊಡಿ, ಆವಾಗಲೇ ನೀವು ನಿಮ್ಮ ಜೀವನದಲ್ಲಿ ಕಲ್ಯಾಣ ಮಾಡಬಹುದು. ಇಸ್ಮೆ ಪೈಸಾ ಆದಿಕಿ ಬಾತ್ ನಹಿ. ಇದರಲ್ಲಿ ದುಡ್ಡಿನ ಒಂದು ಪ್ರಶ್ನೆ ಅಂತಕ್ಕಂಥದ್ದು ಬರೋದಿಲ್ಲ. ಮುಕ್ತು ಕೋಯಿ ಭೂಕ್ತು ಕೋಯಿ ಮರ್ ನಾ ಸಕೆ. ಯಾರು ಹೊಟ್ಟೆಸಿನಿಂದ ಇದು ಮಾಡೋದಿಲ್ಲ. ಜಿತ್ನಾ ಜೋ ಬಾಬಾ ಕೆ ಪಾಸ್ ಜಮಾ ಕರ್ತೆ ಉತ್ನಾ ಭಾಗ್ಯ ಬಂತ. ಇದರಲ್ಲಿ ಯಾರು ಎಷ್ಟೆಷ್ಟು ಬಾಬಾ ಅವ್ರ ಕಾರ್ಯದಲ್ಲಿ ಸಪೋರ್ಟ್ ಮಾಡ್ತಾರೆ ಅವರು ಅಷ್ಟಷ್ಟು ಭಾಗ್ಯವನ್ನು ರೂಪಿಸ್ಕೊಳ್ತಾರೆ. बाबा ने समझाया ज्ञान और भक्ति के बाद है वैराग्य. ತಂದೆ ತಿಳಿಸ್ಕೊಟ್ಟಿದ್ದಾರೆ ಭಕ್ತಿ ಮತ್ತು ಜ್ಞಾನದ್ದು ವೈರಾಗ್ಯ ಇದೆ. ಭಕ್ತಿ ನಂತರ ವೈರಾಗ್ಯ, ಜ್ಞಾನ ಭಕ್ತಿ ವೈರಾಗ್ಯ ಅನ್ನೋದು 3 ಹೆಸರಿದೆ. ವೈರಾಗ್ಯ ಮನಸ್ಸು ಸಬ್ ಕುಚ್ ಭೂಲ್ ಜಾನಾ ಪಡ್ತಾ है. ವೈರಾಗ್ಯ ಅಂದರೆ ಎಲ್ಲವನ್ನು ಮರೆಯೋದು. ಅಪ್ನೆ ಕೋ ಡಿಟ್ಯಾಚ್ ಕರ್ ದೇನಾ चाहिए. ನಿಮ್ಮನ್ನು ನೀವು ಡಿಟ್ಯಾಚ್ ಮಾಡ್ಕೊಳ್ಳಿ ಅಂತಾರೆ ಬಾಬಾ. ಶರೀರ से ಆತ್ಮ अब जा रही है. ಶರೀರದಿಂದ ಆತ್ಮ ಈಗ ಹೋಗ್ತಾ ಇದೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मार्निंग. ಒಳ್ಳೆಯದು. ಬಹಳ ಕಾಲದಿಂದ ಅಗಲಿ ಹೋಗಿ ಮತ್ತೆ ಸಿಕ್ಕಿರೋಂಥ ಮಕ್ಕಳಿಗೆ ಬಾಬಾ ಅವ್ರದ್ದು ಗುಡ್ ಮಾರ್ನಿಂಗ್, ನೆನಪು, ಪ್ರೀತಿಗಳು. ರುಹಾನಿ ಬಾಪ್ಕಿ ರುಹಾನಿ ಬಚ್ಚೋಂಕೋ ನಮಸ್ತೆ. ಆತ್ಮೀಕ ತಂದೆ ಆತ್ಮೀಕ ಮಕ್ಕಳಿಗೆ नमस्ते ಹೇಳ್ತಿದ್ದಾರೆ. हम सब रूहानी बच्चों की रूहानी बाप दादा को याद प्यार और नमस्ते 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 गुड मार्निंग. ಇವತ್ತಿನ ಧಾರಣೆಗೋಸ್ಕರ ಮೇನ್ ಪಾಯಿಂಟ್ಸ್ ಇದೆ. अपने ऊपर बहुत बहुत कंट्रोल रखना है. ನಿಮ್ಮ ಮೇಲೆ ನೀವು ಪೂರ್ತಿ ಕಂಟ್ರೋಲಿಂಗ್ ಇಟ್ಕೊಳ್ಳಿ ಅಂತ. ಎಲ್ಲ ಅಂಗಾಂಗಗಳ ಮೇಲೆ, ಕಣ್ಣಿನ ಮೇಲೆ ವಿಶೇಷವಾಗಿ ಹೇಳಿದ್ರಲ್ಲ. ಶ್ರೀಮತ್ ಮೇ ಕಭಿ ಬಿ ಬೇಪರ್ವಾಹ ನಹಿ ಬನ್ನ. ಶ್ರೀಮತದಲ್ಲಿ ಎಂದು ಡೋಂಟ್ ಕೇರ್ ಮಾಡಬೇಡ್ರಿ ಅಂತ. ಶ್ರೀಮತನ್ನು ಅನುಸರಿಸಿ. ಬಹುತ್ ಬಹುತ್ ಖಬರ್ದಾರ್ ರಹನಾ, ಕಭಿ ಬಿ ಕೊಯ್ದೆ ಕಾಯ್ದೆ ಕಾ ಉಲ್ಲಂಘನ ನಾ ಹೋ. ತುಂಬ ಎಚ್ಚರಿಕೆಯಿಂದ ನಡೀರಿ. ಎಂದೂ ಕೂಡ ಕಾನೂನಿನ ಒಂದು ಉಲ್ಲಂಘನೆ ಮಾಡಕ್ಕೆ ಹೋಗಬೇಡಿ ಅಂತ. ಲಾಸ್ ಬ್ರೇಕ್ ಮಾಡಕ್ಕೆ ಹೋಗಬೇಡಿ. ಅಂತರ್ಮುಖಿ ಹೋ ಏಕ್ ಬಾಬಾ ಸೆ ಬುದ್ಧಿ ಕಾ ಲಿಂಕ್ ಜೋಡನ. ಅಂತರ್ಮುಖಿಗಳಾಗಿದ್ದು ಒಬ್ಬ ತಂದೆಯ ಜೊತೆಯಲ್ಲಿ ಲಿಂಕನ್ನು ಜೋಡಿಸಿ ಅಂತ. ಇಸ್ ಪತಿತ ಪುರಾಣಿ ದುನಿಯಾ ಸೆ ಬೇಹದ್ ಕಾ ವೈರಾಗ್ಯ ರಖನ. ಈ ಕೊಳಕು ಪತಿತ ಪ್ರಪಂಚದ ಜೊತೆಯಲ್ಲಿ ಬೇಹದ್ದಿನ ವೈರಾಗ್ಯವನ್ನು ಇಟ್ಕೊಳ್ಳಿ. ಬುದ್ಧಿ ಮೇ ರಹೇ ಜೋ ಕರ್ಮ ಮೈ ಕರುಂಗಾ ಮುಜೆ ದೇಖ್ ಸಬ್ ಕರೆ. ಬುದ್ಧಿನಲ್ಲಿರಲಿ, ನಾನು ಎಂಥ ಕರ್ಮ ಮಾಡ್ತೀನೋ ನನ್ನನ್ನು ನೋಡಿ ಎಲ್ಲರೂ ಅದೇ ಥರ ಕರ್ಮವನ್ನು ಮಾಡ್ತಾರೆ. वरदान समान की सीट पर स्थित रह माया को सरेंडर करने वाले श्रेष्ठ ಸುಮಾನ್ದಾರಿ ಭವ. ಸಮಾನದ ಸೀಟ್ ಮೇಲೆ ಕೂತ್ಕೊಂಡು ಮಾಯೆಯನ್ನು ಸರೆಂಡರ್ ಮಾಡಿಸ್ತಕ್ಕಂಥವ್ರು ಶ್ರೇಷ್ಠ ಸಮಾನಧಾರಿಗಳು ಆಗಿರಿ. ಮಾಯೆಯನ್ನು ಕಂಟ್ರೋಲ್ ಮಾಡೋರು, ಸರೆಂಡರ್ ಮಾಡಿಸೋವಂಥವ್ರು ಸಮಾನಧಾರಿಗಳಾಗಿ. ಸಂಗಮಿಕ ಸಬ್ಸೆ ಶ್ರೇಷ್ಠ ಸುಮಾನೆ ಮಾಸ್ಟರ್ ಸರ್ವಶಕ್ತಿವಾನ್ ಕಿ ಸ್ಮೃತಿ ಮೇ ರಹನಾ. ಸಂಗಮದಲ್ಲಿ ಎಲ್ಲಕ್ಕಿಂತಲೂ ಶ್ರೇಷ್ಠ ಸಮಾನ ಏನಪ್ಪ ಅಂತಂದರೆ ಮಾಸ್ಟರ್ ಸರ್ವಶಕ್ತಿವಾನ ಸ್ಥಿತಿಯಲ್ಲಿರುವಂಥದ್ದು.
ಸ್ಮೃತಿನಲ್ಲಿರುವಂಥದ್ದು. जैसे कोई बड़ा ऑफिसर व राजा तब समान की सीट पर स्थित होता है तो दूसरों भी उससे समान देते हैं. ಹೇಗೆ ದೊಡ್ಡ ಅಧಿಕಾರಿ ಆಗಿರ್ಬೋದು ಅಥವಾ ರಾಜ ಆಗಿರ್ಬೋದು ತಮ್ಮ ಸಮಾನದ ಸೀಟ್ ಮೇಲೆ ಕೂತಿರ್ತಾರೆ, ಆಗ ಎಲ್ಲರೂ ಅವ್ರು ಏನು ಮಾಡ್ತಾರೆ, ಅವ್ರಿಗೆ ಗೌರವಿಸ್ತಾರೆ. अगर स्वयं सीट पर नहीं तो उसका ಆರ್ಡರ್ कोई नहीं मानेंगे. ಸ್ವಯಂ ಆ ಸೀಟ್ ಮೇಲೆ ಇಲ್ಲ ಅಂತಂದರೆ ಅವ್ರಿಗೆ ಯಾರು ಗೌರವ ಕೊಡೋದಿಲ್ಲ. तो उनका आर्डर कोई मानेंगे नहीं. ऐसा आप भी समानदारी बन जाओ, अपने श्रेष्ठ समान की सीट पर सेट रहो, माया आपके आगे सरेंडर हो जाएंगे. ಇದೇ ರೀತಿ ನೀವು ಕೂಡ ನಿಮ್ಮ ಸಮಾನದಾರಿಗಳಾಗಿ ಸಮಾನದಲ್ಲಿ ಸೀಟ್ ಮೇಲೆ ಇರಿ, ಸೆಟ್ ಆಗಿರಿ, ಆಗ ಮಾಯೆ ನಿಮ್ಮ ಎದುರುಗಡೆ ಸರೆಂಡರ್ ಆಗ್ಬಿಡುತ್ತೆ. स्लोगन. साक्षीपन की स्थिति में रह दिलाराम के साथ का अनुभव करने वाले ही लवलीन आत्मा है. ಸಾಕ್ಷಿತನದ ಸ್ಥಿತಿಯಲ್ಲಿದ್ದು ಹೃದಯಾರಾಮ ತಂದೆಯ ಜೊತೆಯಲ್ಲಿ ಅನುಭವ ಮಾಡುವಂಥವರೇ ಲವಲೀನ ಆತ್ಮಗಳು ಆಗಿದ್ದಾರೆ. ಅಚ್ಚ. ಓಂ ಶಾಂತಿ.